ಕೊಡೋದು ಅವನಿಗೆ ತೋರ್ಸೋ ಅದರಲ್ಲಿ ಇದೇನಿದೆ ಹಾನು ವಿಧಾನ ಯಾವ್ದಾಗಬೇಕು ಈಶ ಬ್ರಹ್ಮ ಅಂತನ ಏಷ ಬ್ರಹ್ಮ ಏಷ ಇಂದ ಏಷ ಪ್ರಜಾಪತಿ ಇತಿ ಸರ್ವೇ ದೇವಾ ಇಮಾನಿ ಪಂಚಮಹಾಭೂತಾನಿ ಪೃಥಿವೀ ವಾಯುರಾಕಾಶಃ ಆಪೋ ಜ್ಯೋತಿಂಷಿ ಚೇತಾನಿ ಇಮಾನಿ ಚ ಕ್ಷುದ್ರಮಿಶ್ರಾಣೀವ ಬೀಜಾನಿ ಇತರಾಣಿ ಚೇತರಾಣಿ ಚ ಅಂಡಜಾನಿ ಚ ಜಾರುಜಾನಿ ಚ ಸ್ವೇದಜಾನಿ ಚ ಉದ್ಭಿಜ್ಜಾನಿ ಚ ಅಶ್ವಾಃ ಗಾವಃ ಪುರುಷಾಃ ಹಸ್ತಿನಃ ಯತ್ಕಿಂಚೇಜಂ ಪ್ರಾಣಿ ಜಂಗಮಂ ಚ ಪತತ್ಸಿ ಚ ಯಚ್ಚ ಸ್ಥಾವರಂ ಸರ್ವಂ ಚ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇ ತೋ ಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಇಮಾನಿ ಪಂಚಮಹಾಭೂತಾನಿ ಪೃಥಿವೀ ವಾಯುರಾಕಾಶಃ ಆಪೋ ಜ್ಯೋತಿಂಷಿ ಚೇತಾನಿ ಇಮಾನಿ ಕ್ಷುದ್ರಮಿಶ್ರಾಣೀವ ಬೀಜಾನಿ ಇತರಾಣಿ ಚೇತರಾಣಿ ಚ ಅಂಡಜಾನಿ ಚ ಜಾರುಜಾನಿ ಚ ಸ್ವೇದಜಾನಿ ಚ ಚಂದ್ರಜಾನಿ ಚ ಅಶ್ವಾಃ ಪುರುಷಾಃ ಹಸ್ತಿನಃ ಯತ್ಕಿಂಚೈದಂ ಪ್ರಾಣಿಚಕ್ರಮಂ ಚ ಪರದ್ವಿಧ ಯಚ್ಚ ಸ್ಥಾವರಂ ಸರ್ವಂ ತತ್ಪ್ರಜ್ಞಾನೇ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇ ತೋ ಲೋಕಃ ಪ್ರಜ್ಞಾನೇ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಏಷಃ ಬ್ರಹ್ಮಃ ಬ್ರಹ್ಮ ಏಷಃ ಬ್ರಹ್ಮ ಏಷಃ ಇಂದ್ರಃ ಏಷಃ ಪ್ರಜಾಪತಿಃ ಏತೆ ಸರ್ವೇ ದೇವಾಃ ಇಮಾನಿ ಪಂಚಮಹಾಭೂತಾನಿ ಪೃಥಿವೀ ಪಂಚ ಮಹಾಭೂತಾನಿ ಪೃಥಿವೀ ವಾಯುಃ ಆಕಾಶಃ ಆಪಃ ಜ್ಯೋತಿಂಷಿ ಇತಿ ಇಮಾನಿ ಚ ಕ್ಷುದ್ರಮಿಶ್ರಾಣಿ ಏವ ಇವ ಬೀಜಾನಿ ಇತರಾಣಿ ಚ ಅಂಡಜಾನಿ ಚ ಜಾರುಜಾನಿ ಚ ಸ್ವೇದಜಾನಿ ಚ ಉದ್ಭಿಜ್ಜಾನಿ ಚ ಅಶ್ವಾಃ ಗಾವಃ ಪುರುಷಾಃ ಹಸ್ತಿನಃ ಯತ್ಕಿಂಚ ಇದಂ ಪ್ರಾಣಿ ಜಂಗಮಂ ಚ ಪತತ್ರಿ ಚ ಯತ್ ಚ ಸ್ಥಾವರಂ ಸರ್ವಂ ತತ್ ಪ್ರಜ್ಞಾನೇತ್ರಂ ಪ್ರಜ್ಞಾನೇ ಪ್ರತಿಷ್ಠಿತಂ ಪ್ರಜ್ಞಾನೇತ್ರಃ ಲೋಕಃ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಏಷಃ ಅಂದ್ರೆ ಇವನೇ ಅಂದ್ರೆ ಈ ಪ್ರಜ್ಞಾನ ರೂಪನಾದ ಆತ್ಮನೆ ಪ್ರಜ್ಞಪ್ತಿ ರೂಪನಾದ ಆತ್ಮನೆ ಬ್ರಹ್ಮನು ಅಂದ್ರೆ ಅಪರ ಬ್ರಹ್ಮ ಹಿರಣ್ಯ ಗರ್ಭನಾಗಿ ತೋರ್ತಾ ಇರೋದು ಇವನೇ. ಅದರಲ್ಲಿ ಸಾಮಾನ್ಯ ಹೇಳ್ತಾರೆ ಅದು ಶ್ರುತಿ ಪ್ರಯೋಗ ಮಾಡ್ಬಿಡುತ್ತೆ, ಏನು ಮಾಡ್ತಾರೆ. ಬ್ರಹ್ಮ ಭಾಷಿಕರ ಬ್ರಹ್ಮ ಕಷ್ಟ ಮಾಡಿದ್ದಾರೆ ಅದೇ ಲೆಕ್ಕ. ಬ್ರಹ್ಮ ಏವಾದ್ರು ಬ್ರಹ್ಮೀವಾಗುತ್ತೆ, ಬ್ರಹ್ಮ ಏವಾದ್ರು ಬ್ರಹ್ಮೀವಾಗುತ್ತೆ. ಅಕಾರಕ್ಕೂ ಆಕಾರಕ್ಕೂ ಅಯ್ಯೇ ಆಗೋದು. ಬ್ರಹ್ಮ ಅಂತಲೇ ಮಾಡ್ಬೋದಾಗಿತ್ತು, ಭಾಷ್ಯಕಾರರು ಮಾಡ್ಬಿಟ್ಟಿದ್ದಾರೆ. ಬ್ರಹ್ಮ ಅಪರಂ ಬ್ರಹ್ಮಾಪರಂ ಮಾಡಿದ.
ಅಪರಂ ಬ್ರಹ್ಮ ಅಂತ ಮಾಡಿದೆ. ಅಪರಂ ಬ್ರಹ್ಮ ಅಂತ ಮಾಡ್ಬೋದಾಗಿತ್ತು, ಭಾಷ್ಯಕಾರರು ಸ್ಪಷ್ಟ ಗೊತ್ತಾಗ್ತಿತ್ತು. ಒಂದು ಬ್ರಹ್ಮ ಪುಲ್ಲಿಂಗಕ್ಕಲ್ಲ ಅಪರ ಬ್ರಹ್ಮ, ನಪುಂಸಕಕ್ಕಲ್ಲ ಪರಬ್ರಹ್ಮ ಅಂತ ಮಾಡ್ಕೊಂಡ್ಬಿಟ್ಟಿದ್ರೆ ಎಲ್ಲೂ ಒಂದು ಗೊಂದಲ ಆಗ್ತಿರ್ಲಿಲ್ಲ. ಅದು ಏನು ಪ್ರಯೋಗ ಮಾಡಿಬಿಡತ್ತೆ ಒಂದ್ಸಲ, ಏನು ಮಾಡಕ್ಕಾಗಲ್ಲ. ಇನ್ನು ಅಪರ ಬ್ರಹ್ಮನಾದ ಪ್ರಾಣರೂಪನಾದ ಹಿರಣ್ಯಗರ್ಭನೂ ಈತನಿಂದ ಯಾರೋ ಪ್ರಜ್ಞಪ್ತಿ ರೂಪನಾದ ಆತ್ಮನೇ ಅಪರ ಬ್ರಹ್ಮ ಅಲ್ಲ. ಅವಸ್ಥೆಯಾಗಿ ತೋರಿಸೋದೇ ಅವನೇ ಆದ್ಮೇಲೆ, ಜಾಗೃತ ಅವಸ್ಥೆಯಾಗಿ ತೋರಿಸೋದೇ ಆತ್ಮ ಅಂತ ಆದ್ಮೇಲೆ ಯಾವ್ದು ಆತ್ಮ ಅಲ್ಲ. ಹೇಗೆ ಕನಸಿನ ಪ್ರಪಂಚವೆಲ್ಲ ನಮ್ಮಲ್ಲೇ ತೋರ್ತಾ ಇರೋದು, ನಮ್ಮಲ್ಲೇ ಇರೋದು, ನಾವೇ ಆಗಿದೀವೋ, ಎಚ್ಚರ ಪ್ರಪಂಚವೂ ನಮ್ಮಲ್ಲೇ ತೋರಿಸಿರೋದು, ನಮ್ಮಲ್ಲೇ ನಾವು ಅನ್ಕೊಂಡು ನಮ್ಮಲ್ಲಲ್ಲ, ನಾವು ಆಗಿರೋ ನಮ್ಮಲ್ಲಿ. ಅಲ್ಲಿ ಒಂದು ಡೂಪ್ಲಿಕೇಟ್ ನಾನು, ಒಂದು ಒರಿಜಿನಲ್ ನಾವು ಇದೀವಿ. ಡೂಪ್ಲಿಕೇಟ್ ನಾವು ದೇಹೇಂದ್ರಿಯ ಮನೋಬುದ್ಧಿ ನಾವು ಅನ್ಕೊಂಡು ನಮ್ಮಲ್ಲಿ ತೋರ್ತಾ ಇದೆ, ಅದ್ರಲ್ಲಿ ತೋರ್ತಾ ಇಲ್ಲ, ಅದು ಇನ್ನೊಂದ್ರಲ್ಲಿ ತೋರ್ತಾ ಇದೆ. ನಿಜವಾದ ನಮಗೂ ಅರಿವಿಲ್ಲದೆ ಇರೋ ಒಂದು ಅನುಭವ ಇದೆ, ಪ್ರಜ್ಞಪ್ತಿ ಸ್ವರೂಪವಾದ ಆತ್ಮ. ಅದು ಇಡೀ ವಿಶ್ವಕ್ಕೆಲ್ಲ ಆಧಾರ ಇದೆ. ಇದು ಅನುಭವ ರೂಪ, ಇದು ನಂಬಿಕೆ ವಿಚಾರ ಅಲ್ಲ, ಕಲ್ಪನಾ ವಿಚಾರ ಅಲ್ಲ, ಶ್ರದ್ಧಾ ವಿಚಾರ ಅಲ್ಲ, ಭಾವನಾ ವಿಚಾರವೂ ಅಲ್ಲ, ಅನುಭವ ವಿಚಾರ. ಇದು ಅನುಭವದಲ್ಲಿ ಹಾಗಿದೆ. ಏನು ಈತನೇ ಪ್ರಜಾಪತಿನ ವಿರಾಟ್ ಪುರುಷನು, ಈತನೇ ಪ್ರಜಾಪತಿಯನ್ನು ವಿರಾಟ್ ಪುರುಷನಿಗೆ ಹಿರಣ್ಯಗರ್ಭನ ಮಗ, ಪಂಚಭೂತಗಳನ್ನು ನಾನು ಅಂದ್ಕೊಂಡವನು. 33 ಕೋಟಿ ದೇವತೆಗಳು ಏತೇ ದೇವ, ಈ 33 ಕೋಟಿ ದೇವತೆಗಳು ಈ ಪ್ರಜ್ಞಾನ ಬ್ರಹ್ಮವೇ. ಮೇಲಿಂದ ಹಿರಣ್ಯಗರ್ಭ ಪ್ರಜಾಪತಿ ದೇವತೆಗಳು ಹೇಳ್ಬಿಡ್ತಾ ಇದೆ. ಆಮೇಲೆ ಪಂಚಭೂತ ಹೇಳ್ಬೇಕಾದ್ರೆ ಎಲ್ಲ ಬಿಲ್ ಹೇಳ್ಬಿಡುತ್ತೆ. ಪೃಥ್ವಿ ಶುರು ಮಾಡ್ಬಿಟ್ಟು ವಾಯು ಆಕಾಶ ಹೇಳಿ ಇದು ಶುರು ಮಾಡ್ಬಿಡುತ್ತೆ. ಆಕಾಶ ನಿರ್ಗುಣ ಬ್ರಹ್ಮ, ಪರಬ್ರಹ್ಮನೇ ನಿರ್ಗುಣ ಬ್ರಹ್ಮ. ನಿರ್ಗುಣ ಬ್ರಹ್ಮ, ಪರಬ್ರಹ್ಮ, ಅನುಭವಾತ್ಮಕವಾದ ಬ್ರಹ್ಮ, ಸತ್ಯ ಬ್ರಹ್ಮ ಒಂದೇ ಅರ್ಥ. ಅಪರ ಬ್ರಹ್ಮ, ಕಾರ್ಯ ಬ್ರಹ್ಮ, ಸಗುಣ ಬ್ರಹ್ಮ, ಸತ್ಯಲೋಕ ಬ್ರಹ್ಮ, ಪ್ರಾಣ ಅದು ಅಪರ ಬ್ರಹ್ಮ. ಹಿರಣ್ಯಗರ್ಭ ವಿರಾಟ್ ಅವನ ಮಗ. ಹಿರಣ್ಯಗರ್ಭ ಸಮಷ್ಟಿ ಪ್ರಾಣ ಮನಸ್ಸು, ವಿರಾಟ್ ಪುರುಷ ಪಂಚಭೂತಗಳನ್ನು ನಾನು ಅಂದ್ಕೊಂಡು ಸ್ಥೂಲ ಪ್ರಥಮ ಶರೀರಿ. ಹಿರಣ್ಯಗರ್ಭನಿಗೆ ಶರೀರ ಇಲ್ಲ, ಅವನು ಪ್ರಾಣ, ಲಿಂಗಾತ್ಮ, ಅವನು ಸಮಷ್ಟಿ ಲಿಂಗಾತ್ಮ. ಸಮಷ್ಟಿ ಪ್ರಾಣ ಸಮಷ್ಟಿ ಮನಸ್ಸನ್ನೇ ನಾನು ಅಂದ್ಕೊಂಡಂತಹ ದೇವತೆ. ಸ್ಥೂಲವಾದ ಪಂಚಭೂತಗಳನ್ನು ನಾನು ಅಂದ್ಕೊಂಡಂತಹ ದೇವತೆ ವಿರಾಟ್ ಪುರುಷ. ಅದು ಒಳಂಗಿ ಬನೀನು ಅಂಗಿ ಹೇಳ್ಕೊಂಡಂಗೆ, ಒಳಗೆ ಅಂಗಿ ಹಿರಣ್ಯಗರ್ಭ, ಹೊರ ಅಂಗಿ ವಿರಾಟ್ ಪುರುಷ. ಎಲ್ಲ ದೇವತೆ ಅಲ್ವ. ಹಾಗೆ ಈ ದೇಹಕ್ಕೆ ನಾನು ಅಂತಿದ್ದೀನೋ, ಇಡೀ ಪಂಚಭೂತ ನಾನು ಅಂದ್ಕೊಳ್ಳುವಂತಹ ದೇವತೆ. ಈ ನಾನು ಪರಮಾರ್ಥ ಹೇಗೆ ಪರಬ್ರಹ್ಮವೋ, ವಿರಾಟ್ ಪುರುಷನ ಪರಮಾರ್ಥವೂ ಪರಬ್ರಹ್ಮವೇ, ಹಿರಣ್ಯಗರ್ಭನ ಪರಮಾರ್ಥವೂ ಪರಬ್ರಹ್ಮವೇ. ತಾನು ನಾನು ಅಂದ್ರೆ ಈ ಅದು ನಾನು ತಾನು ವ್ಯತ್ಯಾಸ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಈಗ ನಾನು ಅಂದ್ರೆ ಈ ಕಲ್ಪಿತ ನಾನು ಒಬ್ಬ ಇದ್ದಾನೆ, ಈ ಜೀವಾತ್ಮನಾಗಿ ಪರಿಚ್ಛಿನ್ನವಾಗಿ ಪರಮಾರ್ಥವಾಗಿ ತೋರ್ತಾ ಇರೋನು, ಅಹಂ ಪ್ರತ್ಯೇಗಮ್ಯ, ಅವನಲ್ಲ. ಈ ದೇವತೆಗಳನ್ನು ಇಂದ ದೇವತೆಗಳು ಈ ಪ್ರಜ್ಞಾನುರೂಪವಾದ ಆತ್ಮನೇ ಆಗಿದ್ದಾನೆ. ಪಂಚಮಹಾಭೂತಗಳು ಇವನೇ ಆಗಿದ್ದಾನೆ. ಪಂಚಮಹಾಭೂತಗಳು ಹೇಗೆ ಪಟ್ಟಿ ಮಾಡ್ತಿದೆ? ಮೊದಲು ಪೃಥ್ವಿ ಶುರು ಮಾಡ್ತು, ಜಪ್ ಮಾಡ್ತು ವಾಯುವಿಗೆ, ಆಕಾಶಕ್ಕೆ, ವಾಯು ಆಕಾಶ, ಆಮೇಲೆ ಮತ್ತೆ ಶುರು ಮಾಡ್ತು ಅಪ್ಪು ಜ್ಯೋತಿಸು ಅಂತ ಮಾಡ್ತು. ಪೃಥ್ವಿ ಮುಂಚೆ ತಗೊಂಡು ಹಿಂದೆ ಕೇಳು ಮುಂದೆ ಕೇಳು ಮಾಡ್ಬಿಡ್ತು. ಶ್ರುತಿ ಇಷ್ಟ, ಅದಕ್ಕೆ ಭಾಷ್ಯಕಾರರು ಸ್ವತಂತ್ರ ಶ್ರುತಿ ಅಂತ ಹೇಳ್ತಾರೆ. ಹಾಗಾಗಿ ಶ್ರುತಿ ಸ್ವತಂತ್ರ. ಅದು ಹೇಗೆ ಆಮ್ನಾಥಂ ಪ್ರತಿಪತ್ತಂ ಶಕ್ನಃ ನಚ ಅನಾಮ್ನಾಥಂ ಪರ್ಯನಿಯೋಕ್ತಂ ಅಂತ ಸೂತ್ರವಾಗಿದೆ. ಏನ್ ಹೇಳಿದ್ರೆ ಅದು ತಿಳ್ಕೊಂಡು ನಾವು ಸಮರ್ಥನೆ ಹೊರತು ಯಾಕೆ ಹಿಂಗೆ ಹೇಳ್ತು, ಅದು ಹಿಂಗೆ ಹೇಳಿ ಹೇಳಬಾರ್ದಾಗಿತ್ತಲ್ಲ ಅಂತ ಆಕ್ಷೇಪ ಮಾಡೋಕೆ ನಮ್ಗೆ ಅಧಿಕಾರ ಇಲ್ಲ. ಸ್ವತಂತ್ರ ಶ್ರುತಿ ಅಂತ. ಪಂಚಮಹಾಭೂತ ಪೃಥ್ವಿ ಶುರು ಮಾಡ್ರಿ, ವಾಯು ಆಕಾಶ ಅಂತ ಎರಡನೇ ಭೂತ ಮೊದಲನೇ ಭೂತ ಹೇಳ್ತು, ಆಮೇಲೆ ಮೂರನೇ ಭೂತ ನಾಲ್ಕನೇ ಭೂತ ಆಮೇಲೆ ಹೇಳ್ತು. ಆಪಹ ಜ್ಯೋತಿಂಷಿ ಇದು ಏತಾನಿ ಇಮಾನಿ, ಇವುಗಳೇ ಅಂತ. ಏತಾನಿ ಇಮಾನಿ ಅಂತ ಹಿಂದೆ ಹೇಳಿದ್ದನ್ನೇ ಮತ್ತೆ ಇದು ಮಾಡ್ತಿದೆ, ಪರಾಮರ್ಶೆ ಮಾಡ್ತಾ ಇದೆ. ಹೇಳಿದ್ನಲ್ಲ ಐದು ಇವುಗಳನ್ನ. ಆಮೇಲೆ ಕ್ಷುದ್ರ ಮಿಶ್ರಾಣಿ, ಕ್ಷುದ್ರಾಣಿ ಮಿಶ್ರಾಣಿ, ಕ್ಷುದ್ರ ಮಿಶ್ರಾಣಿ. ಕ್ಷುದ್ರ ಸಣ್ಣ ಸಣ್ಣವಾಗಿರುವ, ಮಿಶ್ರ ಅಂದ್ರೆ ಸಣ್ಣದು ಹೌದು ದೊಡ್ಡದು ಹೌದು. ಇಲ್ಲಿ ಏನಂತ ಈ ಕರೋನಾ ಸಹಿತ ಬಹಳ ಸಣ್ಣ ಉಂಟು. ಸೊ ಕಣ್ಣು ಕಾಣೋ ಇರುವೆ, ಗೊದ್ದ, ಜಿರ್ಲೆ ಅವಳು ಉಂಟು. ಕ್ಷುದ್ರವಾದ ಸಣ್ಣದಾಗಿರೋ, ಮಿಶ್ರ ಅಂದ್ರೆ ಸಣ್ಣ, ತೀರ ಸಣ್ಣದು ಅಲ್ಲ ತೀರ ದೊಡ್ಡದು ಅಲ್ಲ, ಆ ತರಹ ಇರ್ತಕ್ಕಂಥ ಎಲ್ಲವೂ ಇವನೇ. ಒಟ್ಟು ಪ್ರಪಂಚವೆಲ್ಲ ಇವನೇನು ಒಂದೇ ಮಾತು ಮುಗಿಸ್ಬೋದಾಗಿತ್ತು. ಒಂದಷ್ಟನ್ನು ಹೇಳಿ ಆಮೇಲೆ ಬೀಜಾನಿ ಇತರಾಣಿ ಇತರಾಣಿ, ಎರಡು ತರಹ ಬೀಜಗಳು ಅಂದ್ರೆ ಅಂಡಜ ಬೀಜ, ಸ್ವೇದಜ ಬೀಜ ಅಂದ್ರೆ ಸ್ಥಾವರ ಬೀಜ, ಜಂಗಮ ಬೀಜ ಅಂತ ಹೇಳಿ ಮಾಡ್ಕೋಬೇಕು. ಸ್ಥಾವರ ಬೀಜಗಳು ಗಿಡಮರ ಬಳ್ಳಿ ಪಟ್ಟಿಗಳು, ಜಂಗಮ ಬೀಜಗಳು ಅದು ಬಟ್ಟಿ ಮಾಡ್ತಾರೆ. ಅದರಲ್ಲಿ ಇತರ ಅಂಡಜಾನಿ ಮೊಟ್ಟೆಯನ್ನು ಹುಟ್ಟುವ ಪಕ್ಷಿ ಸರ್ಪಾದಿಗಳು, ಜಾರುಜಾನಿ ನಾವುಗಳು, ಚತುಷ್ಪಾ ಪ್ರಾಣಿಗಳು, ನಾವು ಮನುಷ್ಯರು ಅಲ್ಲ. ಜಾರುಜ ಜಾರು ಜರಾಯ ಭವ ಜಾರುಜ ಮಂಡ, ಜಾರು ಕೊಂಬು ಶ್ರುತಿ ಬಂದಿರೋದು.
ಜಾರುಜಾನಿ ಜರಾಯುಜಾನಿ ಆಗ್ಬೇಕು. ಇದು ಜರಾಯುಜ ಆಗ್ಬೇಕು. ಇದು ಜಾರುಜ ಮಾಡಿದ ಶ್ರುತಿ. ಸ್ವೇದ ಅಂದ್ರೆ ಇದು ಬೆವರಿಂದ ಹುಟ್ಟುಕೊಳ್ಳುವಂತಹ ಹೇನು, ಮಳೆ ಹುಳ, ಈ ಸೊಳ್ಳೆ ಇವೆಲ್ಲ ಉದ್ಭಿಜ್ಜ ಭೂಮಿಯನ್ನು ಓಡ್ಕೊಂಡು ಬರುತ್ತಲ್ಲ, ಗಿಡ ಮರ ಬಳ್ಳಿಗಳು ಭೂಮಿನ ಉದ್ಭಿಜ್ಜ ಜಾಯತಿ ಉದ್ಭಿಜ್ಜಾನಿ ಓಡ್ಕೊಂಡು ಹುಟ್ಟುತ್ತೆ. ಈ ಹುಣಸೆ ಹಣ್ಣು ಬೀಜ ಓಡ್ಕೊಂಡು ಬರುತ್ತೆ. ಆಳದ ಮರದ ಬೀಜ, ಅರಳಿ ಮರದ ಬೀಜ ಭೂಮಿ ನೋಡ್ಕೊಂಡು ಬರುತ್ತೆ ಉದ್ಬೀಜ. ಇನ್ನು ಅದ್ರಲ್ಲಿ ಮತ್ತೆ ವಿವರಣೆ ಬರುತ್ತೆ. ಅಶ್ವ, ಹಾಗ ಇದೆಲ್ಲ ಜಾನುಜುಗಳೇ, ಕುದುರೆಗಳು, ಹಸುಗಳು, ಪುರುಷರು, ಆನೆ. ಎತ್ತಿಂಚ ಇದಂ ಪ್ರಾಣಿ, ಏನೇನು ಪ್ರಾಣಿಗಳಿದೆಯೋ, ಪ್ರಾಣ ಉಳ್ಳದ್ದಾಗಿರೋ ವಸ್ತು ಏನೇನಿದೆಯೋ. ಜಂಗಮಂಚ, ಜಂಗಮನ ಇನ್ನು ಪ್ರಾಣಿಗಳೆಲ್ಲ ಇನ್ನು ಬಾಕಿ ಅನೇಕ ಪ್ರಾಣಿಗಳು, 4 ಅಲ್ಲದೇನೆ ಬೇರೆ ಪ್ರಾಣಿ. ಪತತ್ರಿಚ, ಪತತ್ರಿನೇ ಪತನ, ಹಾರುವಂತಹ ಪ್ರಾಣಿಗಳು. ಗರುಡ, ಹದ್ದು, ಕಾಗೆ, ಪಾರಿವಾಳ, ಗುಬ್ಬಚ್ಚಿ, ಬೇರೆ ಬೇರೆ 1,000 ಗಿಳಿ, ಕೋಕಿಲೆ ಇತ್ಯಾದಿ. ಪತತ್ರಿಚ. ಹೆಚ್ಚ ಸ್ಥಾವರಂ, ಇನ್ನೇನು ಸ್ಥಾವರ, ಗಿಡಮರ ಬಳ್ಳಿಗಳು, ಬೆಟ್ಟಗುಡ್ಡಗಳು, ಅದೆಲ್ಲವು. ಸಾರವಂತ, ಅದೆಲ್ಲವೂ ಪ್ರಜ್ಞೆಯನ್ನೇ ಕಣ್ಣಾಗಿ ಉಳ್ಳದ್ದಾಗಿದೆ. ಎಲ್ಲದರ ಬದುಕಿಗೂ ಅರಿವೇ ಕಣ್ಣು. ಅರಿವನ್ನು ಹಿಡಿಯ ಹೋದಾಗ ಕುರುಡುಗತ್ತೆ ಆಗುತ್ತಿತ್ತು. ಇದಮಂಧ ತಮಃಕೃತ್ಸಂ ಜಾಯೇತ ಭುವನತ್ರಯಮಂತ. ಅರಿವು ಅನ್ನೋದು ಒಂದು ಹಿಡಿಯ ಹೋದ್ರೆ ಪ್ರಪಂಚ ಕುರುಡು, ಯಾರಿಗೂ ಏನು ಗೊತ್ತಾಗ್ತಿಲ್ಲ. ಎಲ್ಲಕ್ಕೂ ಕಣ್ಣು ಯಾವುದು? ಅರಿವು. ನಾವು ಇದನ್ನ ಕಣ್ಣು ಅನ್ಕೊಂಡಿದ್ದೀವಿ, ನಮಗಲ್ಲ, ಇದಲ್ಲ. ಇದು ಕೇವಲ ಕಿಟಕಿ ಇದ್ದ ಹಾಗೆ. ನಿಜವಾಗಿ ನಮ್ಮ ಕಣ್ಣು ಯಾವುದು? ಅರಿವೇ ಕಣ್ಣು. ಸರ್ವಂತ ಪ್ರಜ್ಞಾನೇತಿ. ಸರ್ವಂತತ್ವನೇ ಅದೇನು ಉದ್ಭಿಜ್ಜ, ಜಾರುಜ, ಸೇರುಜ, ಸ್ಥಾವರ, ಜಂಗಮ ಏನೇನಿದೆಯೋ ಅದೆಲ್ಲಕ್ಕೂ ಅರಿವೇ ಕಣ್ಣು. ಅದರಂತೆ ಪ್ರಜ್ಞಾನೇತ್ಯಂ. ಆಮೇಲೆ ಪ್ರಜ್ಞಾನ ಇರೋದು, ನಿಂತಿರೋದು ಅರಿವಲ್ಲೇ. ಅರಿವು ಡಿಸ್ಕಟ್ ಆದ್ರೆ ಅದು ಎಂಟಿಟಿಯ ಅಸ್ತಿತ್ವವೇ ಇಲ್ಲ. ನೀವು ತೆಗೆದುಬಿಟ್ರೆ ಪಂಚೆ ಹೇಗಿರಲ್ವೋ, ದಾರ ತೆಗೆದುಬಿಟ್ರೆ ಮುನಿ ಹೇಗೆ ಉದುರೋಗ್ಬಿಡುತ್ತೋ, ಮಾಲೆ ಇರಲ್ವೋ, ಹಾಗೆ ಅರಿವು ಬಿಡ್ರ ಆಯ್ತು ಅಂದ್ರೆ ಪ್ರಪಂಚ ಮುಳುಗೋದು. ಪ್ರಪಂಚ ಅರಿವು ಎರಡಲ್ಲ. ಹೊರಗಡೆ ದೃಷ್ಟಿಯಿಂದ, ಸ್ಥೂಲ ದೃಷ್ಟಿಯಿಂದ ನೋಡಿದ್ರೆ ಪ್ರಪಂಚ, ಒಳ ದೃಷ್ಟಿಯಿಂದ ಅರಿವು. ಪ್ರಜ್ಞಾನದಲ್ಲೇ ನೆಲೆ ನಿಂತಿದೆ. ಹಾಗಾಗಿ ಸರ್ವಕ್ಕೂ ಪ್ರಜ್ಞಾನೇತರ ಲೋಕ. ಲೋಕೋ ನಾಮ ಜನಾಹ, ಲೋಕೋ ನಾಮ ಪ್ರಾಣಿನ. ಲೋಕ್ಯಂತೆ ಭುಜ್ಯಂತೆ ಇತಿ ಲೋಕಃ. ಎಲ್ಲಕ್ಕೂ ಪ್ರಜ್ಞೆಯೇ ಕಣ್ಣಾಗಿದೆ. ಆದ್ರೆ ಪ್ರಜ್ಞಾ ಪ್ರತಿಷ್ಠಾ, ಪ್ರಜ್ಞೆಲೇ ನೆಲೆ ನಿಂತಿದೆ ಅಂತ. ಆದ್ರಿಂದ ಇದು ಉಪಸಂಹಾರ ಪ್ರಜ್ಞಾನಂ ಬ್ರಹ್ಮ ಅಂತ. ಈ ಮಹಾವಾಕ್ಯ ಇಟ್ಕೊಂಡಿದೆ. ಪ್ರಜ್ಞಾನಂ ಬ್ರಹ್ಮ ಅಂತ ಇದು ಉಪದೇಶ ವಾಕ್ಯ ಅಲ್ಲ, ಇದು ಉಪಸಂಹಾರ ವಾಕ್ಯ. ಇದು ಮಹಾವಾಕ್ಯ ಇಟ್ಕೊಂಡಿದ್ದಾರಲ್ಲ. ಈಗ ಇದರಲ್ಲಿ ತತ್ವಮಸಿ ಇದೆಯಲ್ಲ, ಅದು ಉಪದೇಶ ವಾಕ್ಯವೇ. ಅದು ಪ್ರಧಾನ ವಾಕ್ಯ, ಮಹಾವಾಕ್ಯವೇ. ಅಹಂ ಬ್ರಹ್ಮಾಸ್ತಿ ಮಹಾವಾಕ್ಯವೇ. ಯಾವ ರೀತಿ ಕಂಡ್ಕೊಂಡ ಅಂತ ಕಂಡ್ಕೊಳ್ಳೋದು. ಅದು ಪ್ರಜ್ಞಾನಂ ಬ್ರಹ್ಮ ಅನ್ನೋ ಉಪದೇಶ ವಾಕ್ಯ ಅಲ್ಲ ಇದು. ಅಯಮಾತ್ಮ ಬ್ರಹ್ಮ ನಿರ್ದೇಶ. ಅದು ಅಯಮಾತ್ಮ ಬ್ರಹ್ಮ ತಗೋಬಹುದು, ಉದಾಗಿ ತಗೊಂಡ್ಬಿಡ್ಬೋದು, ಉಪದೇಶವಾಗಿ ತಗೊಂಡ್ಬಿಡ್ಬೋದು. ಈ ಆತ್ಮನೇ ಬ್ರಹ್ಮ ಅಂತ. ಪ್ರಜ್ಞಾನಂ ಬ್ರಹ್ಮ ಉಪಸಂಹಾರ ಮಾಡ್ತಾ ಇದೆ. ಉಪಸಂಹಾರ ವಾಕ್ಯ ಹೇಳೋದು ಉಪದೇಶ ವಾಕ್ಯ ಅಲ್ಲ. ಅದು ಏನು, ಅದಕ್ಕೆ ನಮ್ಮ ಸ್ವಾಮಿಗಳು ಈ 4 ಮಹಾವಾಕ್ಯ ಅಂತಾರೆ, 4 ಮಹಾವಾಕ್ಯ ಅಂತಾರೆ. ಒಂದೊಂದು ಪೀಠದಲ್ಲಿ ಒಂದೊಂದು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಶಂಕರಾಚಾರ್ಯ ಕಾಲದಲ್ಲಿ ಇದ್ದದ್ದಲ್ಲ. ಇದಕ್ಕೆಲ್ಲ ಯಾವ ಆಧಾರವೂ ಇಲ್ಲ, ಅವರವರೇ ಮಾಡ್ಕೊಂಡಿರೋದು. ಆಮೇಲೆ ಅದನ್ನ ಜಪಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದು ಉಪದೇಶ ತಗೋಬೇಕು, ಅದನ್ನ ಜಪ ಮಾಡ್ಬೇಕು ಬೇರೆ ಮಾಡ್ಕೊಂಡಿದ್ದಾರೆ. ಈ ಜಪಕ್ಕೆ ಹೇಳೋ ವಾಕ್ಯವೇ ಅಲ್ಲ ಇದು, ಅದು ಅನುಭವದ ವಾಕ್ಯ. ಇದು ಕಂಡ್ಕೊಳಕ್ ಹೇಳೋ ವಾಕ್ಯವೇ ಹೊರತು ನೀವು ವರಘಾಕಾಯ ಕನ್ಯಾ ಉದ್ವಾಹ ಎಂದು ಸೂತ್ರದಲ್ಲಿ ಅಳಿಯ ಶಾಲಿ ಅಂತ ಹೇಳಿ ಹೆಣ್ಣನ್ನು ಹೇಗೆ ಕೊಡಲ್ವೋ, ಆ ರೀತಿ ವಾಕ್ಯವನ್ನ ಅನುಭವಕ್ಕೆ ಕಂಡ್ಕೊಳ್ಳುವಂತಂದ್ರೆ ಅದನ್ನ ಜಪಕ್ಕೆ ತಗೋತಿದ್ದಿಂದ ಮಗಳನ್ನ ಅಳಿಯ ಶಾಲಿ ಕೊಟ್ಟಂಗಾಯ್ತು. ಆ ರೀತಿ ಆಗ್ಬಿಡುತ್ತೆ. ಪ್ರಧಾನವನ್ನು ಬಿಟ್ಟು ಗೌಣ ತಗೊಂಡ್ಬಿಟ್ರೆ ಅನ್ಯಾಯ ಆಗುತ್ತೆ. ಅದು ಖಂಡಿತ ಇದು ಜಪಕ್ಕಾಗಿ, ಭಾವನೆಗಾಗಿ, ಉಪಾಸನೆಗಾಗಿ ಹೇಳಿದ ವಾಕ್ಯ ಅಲ್ಲ. ಹಾಗೆ ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನವೇ ಚೈತನ್ಯವೇ ಬ್ರಹ್ಮವಾಗಿದೆ ಅಂತ ಹೇಳಿ ಉಪಸಂಹಾರ ಮಾಡ್ತಾ ಇದೆ. ಸ ಏಷಃ ಪ್ರಜ್ಞಾನರೂಪ ಆತ್ಮ. ಇಲ್ಲಿ ಏಷಃ ಇದೆಲ್ಲ ಅದಕ್ಕೆ ಸೇರಿಸ್ಕೊಂಡು ಹಿಂದಕ್ಕೆ ಸಹ ಪ್ರಜ್ಞಾನರೂಪ ಆತ್ಮ ಏಷಃ ಅಂತ ಮೂಲಕ್ಕೆ. ಅದು ಬ್ರಹ್ಮ ಅಂದ್ರೆ ಅಪರಂ ಸರ್ವಶರೀರಸ್ಥ ಪ್ರಾಣ ಪ್ರಜ್ಞಾತ್ಮ. ಅವನು ಪ್ರಜ್ಞಾತ್ಮ ಅಂತ ಇದ್ದಾರೆ, ಪ್ರಾಣನೂ ಪ್ರಜ್ಞಾತ್ಮ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣೋಸ್ತು ಪ್ರಜ್ಞಾತ್ಮ ತಮ್ಮ ಸೂತ್ರಭಾಷ್ಯದಲ್ಲಿ ಇದೇ ವಾಕ್ಯವನ್ನ ಪರಮಾತ್ಮ ಪರ ತಗೊಂಡಿದ್ದಾರೆ. ಅದನ್ನ ಇಲ್ಲಿ ಪ್ರಾಣ ಪರ ತಗೊಂಡ್ಬಿಟ್ಟಿದ್ದಾರೆ. ಅದು ಯಾಕೋಪ? ಪ್ರಾಣೋಸ್ತು ಪ್ರಜ್ಞಾತ್ಮ ಅನ್ನೋ ವಾಕ್ಯವನ್ನ
ಐತರೇಯದಲ್ಲಿ ಪ್ರಜ್ಞಾತ್ಮ ಅಂದ್ರೆ ಹಿರಣ್ಯಗರ್ಭ ಪ್ರಾಣಾತ್ಮ ತಗೊಂಡ್ಬಿಟ್ಟಿದ್ದಾರೆ. ಸೂತ್ರ ಭಾಷೆಯಲ್ಲಿ ಪರಮಾತ್ಮ ಪರ್ವತ ತಗೊಂಡಿದ್ದಾರೆ ಅದನ್ನ. ಸ್ವಾಮಿ ಹಾಗೆ ಮಾಡಿದಾರ. ಇವರು ಪ್ರಜ್ಞಾನಾತ್ಮನ ಪ್ರಜ್ಞಾತ್ಮ ಪ್ರಾಣ ಮಾಡಿದಾರಲ್ಲ. ಅಲ್ಲ, ಪ್ರಜ್ಞಾತ್ಮನಾದ ಪ್ರಾಣ ಅಂದ್ರೆ ಪ್ರಾಣ ವಿಶೇಷ ಮಾಡಿದ್ದಾರೆ. ಹಾ, ಪ್ರಾಣನಿಗೆ ಪ್ರಜ್ಞಾತ್ಮ ವಿಶೇಷ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ, ಪ್ರಾಣ ಪ್ರಜ್ಞಾ ಎರಡು ಒಂದೇ ಎಂಬುದನ್ನು ಆಗಲೇ ಕುಶಿಗೆ ಹೆಮರಿಸಿದ್ದಾರೆ, ಟಿಪ್ಪಣಿ ಕೊಟ್ಟಿದ್ದಾರೆ ನೋಡಿ. ಪ್ರಾಣನ್ನೇ ಪ್ರಜ್ಞಾ ಕರಿತಾ ಇದ್ದಾರೆ. ಸೂತ್ರವಾಸಿಯಲ್ಲಿ ಮಾತ್ರ ಅದೇ ಪ್ರತರ್ಧನಾಧಿಕರಣದಲ್ಲಿ ದೊಡ್ಡ ಚರ್ಚೆ ಮಾಡಿದ್ದಾರೆ. ಪ್ರಾಣೋಸ್ತು ಪ್ರಜ್ಞಾತ್ಮ ದೇವೇಂದ್ರ ಹೇಳ್ಕೊಳ್ಳೋದು, ಅದು ಪ್ರಜ್ಞಾತ್ಮ ಅಂದ್ರೆ ಅದು ತಮ್ಮಾಂ ಜೋ ಆಯುರ್ಮೃತ ಪಾಸ್ವ ಅಂತ ಹೇಳಿ ಅದು ಪರಮಾತ್ಮನ ವಿಶೇಷ ತಗೊಂಡಿದ್ದಾರೆ. ಇಲ್ಲಿ ಮುಖ್ಯ ಪ್ರಾಣ ವಿಶೇಷ, ಅವನು ಪ್ರಜ್ಞೆಯ ಆತ್ಮನ ಇದ್ದಾನೆ. ಅರಿವಿ ಪ್ರಾಣ ಇಲ್ಲದೆ ಹೋದ್ರೆ ಪ್ರಜ್ಞೆ ಇರಲ್ವಲ್ಲ. ಪ್ರಜ್ಞೆ ಅಂತಃಕರಣ ಪ್ರಜ್ಞೆ, ಬುದ್ಧಿ ಪ್ರಜ್ಞೆ, ಅದು ಏನು ಯೋಚನೆ ಮಾಡೋದು. ಪ್ರಾಣ ಹೋದ್ಮೇಲೆ ಆ ಬುದ್ಧಿ ಆಯ್ತು ಅಸ್ತಿತ್ವ. ಹಾಗೆ ಮಾಡಿದ್ದಾರೆ. ಇಲ್ಲಿ ಹಾಗೆ ಹಿಂದೂ ಹಾಗೆ ಅನುವಾದ ಮಾಡಿದ್ರು. ಹಿಂದೂ ಅನ್ಸ ಬಂತಲ್ಲ ಮೊನ್ನೆ ಅದೇ ವಾಕ್ಯ ಬಂತು ಇಲ್ಲಿ. ಪ್ರಜ್ಞಾತ್ಮ ಪ್ರಾಣಸ್ಯ ಮಾಡ್ಬೋದು. ಓ ಬ್ರೂ, ಹಾಗೆ ಪ್ರಾಣಕ್ಕೂ ಪ್ರಜ್ಞಾತ್ಮ ಹೊಂದತ್ತೆ ಮಾಡ್ಬೋದು. ಸ್ವಾಮಿಗಳು ಒಂದು ಇದು ಬರೀತಾರೆ, ಒಂದೇ ವಾಕ್ಯವನ್ನು ಭಾಷ್ಯಕಾರರು ಒಂದೊಂದ್ ಕಡೆ ಒಂದೊಂದ್ ರೀತಿ ಅರ್ಥ ಮಾಡೋದು ಉಂಟು ಅಂತ. ಏನ್ ಮಾಡ್ತಾರಲ್ಲ. ಅಯ್ಯೋ, ಅದಂತೂ ವಿದ್ಯಾಂತ ವಿದ್ಯಾನಂದು ಹೌದು. ಸಂಭೂತಿ ಅರ್ಥ ಮಾಡೋದು ಹೀಗೆ. ಪ್ರಜ್ಞಾತ್ಮನಾದ ಪ್ರಾಣನೋ ಸರ್ವಶರೀರದಲ್ಲಿರ್ತಕ್ಕಂತಹ ಅವನು ಅಪರ ಬ್ರಹ್ಮ, ಅವನು ಕೂಡ ಇವನೇ ಅಂದ್ರೆ ಈ ಚೈತನ್ಯ ಸ್ವರೂಪನಾದ ಆತ್ಮ. ಇಲ್ಲಿ ಪ್ರಜ್ಞಾನ ರೂಪ ಆತ್ಮ ಬೇರೆ. ಪ್ರಜ್ಞಾನ ರೂಪ ಆತ್ಮ ಅನ್ನುವಾಗ ಸತ್ಯಂ ಜ್ಞಾನಮಂತ ಜ್ಞಾನ ಚೈತನ್ಯ ಶುದ್ಧ ಅರಿವು. ಇಲ್ಲಿ ಅದು ಪ್ರಾಣ ಅಲ್ಲ. ಇಲ್ಲಿ ಪ್ರಜ್ಞಾತ್ಮ ಪ್ರಾಣ ಅನ್ನುವಾಗ ಹಿರಣ್ಯಗರ್ಭನ ಪ್ರಜ್ಞೆ, ಅದು ಉಪಾಧಿ ರೂಪವಾದ ಪ್ರಜ್ಞೆ, ಅಂತಃಕರಣ ಪ್ರಜ್ಞೆ. ಅಂತಃಕರಣ ಪ್ರಜ್ಞೆಯನ್ನು ನಾನು ಕಟ್ಕೊಂಡು ಸಮಷ್ಟಿ ಅಂತಃಕರಣ ಪ್ರಜ್ಞೆ ನಾನು ಅನ್ಕೊಂಡಂತ ಹಿರಣ್ಯಗರ್ಭ ಅವನೇ ಪ್ರಾಣ, ಅವನ್ನ ಅಪರಬ್ರಹ್ಮ. ಅವನಿಗೂ ಈ ಪ್ರಜ್ಞಾನ ರೂಪವಾದ ಆತ್ಮನು ಅಂದ್ರೆ ಪ್ರಜ್ಞಪ್ತಿ ಚೈತನ್ಯ ಸ್ವರೂಪನಾದ ಆತ್ಮನು ಅವನಿಗೆ ತಿರುಳಾಗಿದ್ದಾನೆ. ಅದು ಶುದ್ಧ ಚೈತನ್ಯ ಅಂತ ಇಟ್ಕೋ, ಉಪಾಧಿ ಚೈತನ್ಯ ಅಂತ ಇಟ್ಕೋ. ಉಪಾಧಿ ಚೈತನ್ಯ ಪ್ರಜ್ಞಾತ್ಮ ಹಿರಣ್ಯಗರ್ಭ ಪ್ರಾಣ. ಶುದ್ಧ ಚೈತನ್ಯ ಸ್ವರೂಪನಾದ ಪರಮಾತ್ಮ ಪರಬ್ರಹ್ಮ ನಿರ್ಗುಣ ಬ್ರಹ್ಮ, ಅದು ಇದಕ್ಕೂ ಆತ್ಮ. ಹಿರಣ್ಯಗರ್ಭನಿಗೂ ಆತ್ಮ ಅವನು. ಅಂತಃಕರಣೋಪಾದಿಶೋ ಅನುಪ್ರವಿಷ್ಟ ಜಲಭೇದಗತ ಸೂರ್ಯ ಪ್ರತಿಬಿಂಬವತ್. ಇಲ್ಲಿ ಹಿರಣ್ಯಗರ್ಭ ಪ್ರಾಣ ಪ್ರಜ್ಞಾತ್ಮ ಹಾಗೆ ಹಿರಣ್ಯಗರ್ಭನೇ ಪ್ರಾಣನೇ ಪ್ರಜ್ಞಾತ್ಮ ಕರೀತಾ ಇದ್ದಾರೆ. ಕರಿಬಹುದು, ತಪ್ಪಾಗಲ್ಲ. ಅದು ಪೂರ್ಣವಾಗಲ್ಲ. ಪ್ರಜ್ಞಾತ್ಮ ಅಂದ್ರೆ ಪ್ರಜ್ಞಪ್ತಿ ಸ್ವರೂಪ ಅಂತಲ್ಲ, ಬಲಮಟ್ಟಿಗೆ ಬಹಳ ಜ್ಞಾನ. ವ್ಯಾಕೃತ ಪ್ರಪಂಚದಲ್ಲಿ ಹಿರಣ್ಯಗರ್ಭನಷ್ಟು ಜ್ಞಾನ ಯಾರಿಗೂ ಇಲ್ಲ. ಸರ್ವಜ್ಞ ಕಲ್ಪ ಅವನು. ಪರಮಾತ್ಮ ಬಿಟ್ಟು ನೆಕ್ಸ್ಟ್ ಅವನೇ. ಹಿರಣ್ಯಗರ್ಭನೇ ಅತ್ಯಂತ ಜ್ಞಾನದ ಉತ್ಕೃಷ್ಟವಾಗಿರ್ತಾನೆ. ಅವನು ಸಮಷ್ಟಿ ಅಂತಃಕರಣೋಪಾಧಿಯಾಗಿ, ಸಮಷ್ಟಿ ಪ್ರಾಣೋಪಾಧಿಯಾಗಿ, ಕ್ರಿಯಾಶಕ್ತಿ ಜ್ಞಾನಶಕ್ತಿಯ ಒಟ್ಟು ಅವನು. ಕ್ರಿಯಾಶಕ್ತಿ ಜ್ಞಾನಶಕ್ತಿ ಅದೇ ಒಂದು ಪರಮಾತ್ಮಂದೇ ಸರ್ವಶಕ್ತ ಸರ್ವಜ್ಞತ್ವ ಇದೆಯಲ್ಲ, ಅದು ಕ್ರಿಯಾಶಕ್ತಿ ಪ್ರಾಣಶಕ್ತಿಯಾಗಿ ಹಿರಣ್ಯಗರ್ಭ ಇದೆ. ಅವನೇ ಲಿಂಗಾತ್ಮನಾಗಿ ನಮ್ಮ ದೇಹದೊಳಗೆ ಪಂಚ ಪ್ರಾಣರೂಪವಾಗಿ ಕರ್ಮೇಂದ್ರಿಯಕ್ಕೆ ಆ ಚಾನಲ್ ಬೇರೆ, ಆ ಮನಸ್ಸಾಗಿ ಜ್ಞಾನೇಂದ್ರಿಯ ಚಾನಲ್ ಬೇರೆ. ಎರಡು ಚಾನಲ್ ಹೊರಗೆ ಬಂದಿದೆ. ಅದೇ ಒಂದೇನು ಅಂದ್ರೆ ಈ ಜ್ಞಾನೇಂದ್ರಿಯದಲ್ಲೂ ಮನಸ್ಸಿನ ಬುದ್ಧಿಯಲ್ಲೂ ಪ್ರಾಣ ಸೇರ್ಕೊಂಡೇ ಇದ್ದಾನೆ. ಅದೆಲ್ಲ ಕ್ರಿಯೆ ಇದೆಯಲ್ಲ, ಆ ಕ್ರಿಯೆ ಎಲ್ಲ ಪ್ರಾಣಂದು. ಎಲ್ಲದಲ್ಲಿರೋ ಅರಿವಿಗೆಲ್ಲ, ಆ ಅರಿವೆಲ್ಲ ವೃತ್ತಿರೂಪವಾದ ಅರಿವೆಲ್ಲ ಮನಸ್ಸು ಬುದ್ಧಿದು. ಆದ್ರೆ ಕೇವಲ ಅರಿವು, ಕೇವಲ ಕ್ರಿಯಾ ಸ್ವರೂಪ, ಕ್ರಿಯಾಶಕ್ತಿ, ಕ್ರಿಯಾನು ಆಗಿಲ್ಲ. ಅದನ್ನು ನಾವು ಕ್ರಿಯಾ ಮೂಲ ರೂಪ ಅನ್ಬೇಕು ಅಷ್ಟೇ. ಈ ಪ್ರಾಣನ ಮೂಲ ರೂಪ ಇದೆಯಲ್ಲ, ಪ್ರಾಣನಿಗೂ ಬಂದದ್ದು ಪರಮಾತ್ಮದೇ ಶಕ್ತಿ.
ಪರಮಾತ್ಮನಿಲ್ಲದ ಶಕ್ತಿ ಪ್ರಾಣ ಬರಲ್ಲ. ಪರಮಾತ್ಮನ ಶಕ್ತಿಯೇ ಕಲ್ಪಿತನಲ್ಲದ ಆತ್ಮಶಕ್ತಿಯೇ ಈ ಉಪಾಧಿಯಲ್ಲಿ ಕ್ರಿಯಾಮಯ ತೋರ್ಕೊಳುತ್ತೆ. ಈಗ ಹೇಗೆ ಅಂದ್ರೆ ಕಬ್ಬಿಣದಲ್ಲಿ ಬಿಸಿಯಾಗಿ ತೋರ್ಕೊಳ್ತಾನೆ, ಬಲ್ಬಲ್ಲಿ ಬೆಳಕಾಗಿ ತೋರ್ತಾನೆ, ಒಂದೇ ಬೆಂಕಿ. ಅಲ್ಲಿ ಕಬ್ಬಿಣ ಎಷ್ಟು ಸುಡುತ್ತೋ ಅಷ್ಟು ಸುಡಲ್ಲ ಅದು. ಇದು ಬೆಳಕು ಪ್ರಧಾನ. ಕಬ್ಬಿಣ ಕೆಂಪಾದ ಮುಟ್ಟಕ್ಕಾಗಲ್ಲ, ಅದು ಹೀಟ್ ಪ್ರಧಾನ. ಕೆಲವು ಹೀಟ್ ಪ್ರಧಾನ, ಕೆಲವು ಬೆಳಕು ಪ್ರಧಾನ, ಲೈಟ್ ಪ್ರಧಾನ. ಅಲ್ಲಿ ಲೈಟ್ ಪ್ರಧಾನವಾದದ್ದು ಮನಸ್ಸು, ಹೀಟ್ ಪ್ರಧಾನವಾದದ್ದು ಪ್ರಾಣ. ಜಲಭೇದಗತ ಅನೇಕ ನೀರಿನ ಭೇದದಲ್ಲಿ ಸೇರಿರುವ 10 ತಟ್ಟೆಯಲ್ಲಿ ನೀರಿಟ್ರೆ ಆ ಜಲಭೇದಗತ ಸೂರ್ಯ ಪ್ರತಿಬಿಂಬ ಹೇಗೆ 10 ತಟ್ಟೆಯಲ್ಲೂ ಬೀಳುತ್ತದೆಯೋ ಅದೇ ರೀತಿ ಹಿರಣ್ಯಗರ್ಭನೆಂಬ ಪ್ರಾಣನು ಅಲ್ಲೊಂಚೂರು ಅಲ್ಲ ಎಲ್ಲರಲ್ಲೂ ಬಿದ್ದಾನೆ. ನಿನ್ನಲ್ಲೂ ಮನಸ್ಸು ಬುದ್ಧಿ ಇದೆ, ಅಲ್ಲೂ ಇದೆ, ಪ್ರಾಣವೂ ಇದೆ. ಮನಸ್ಸು ಬುದ್ಧಿ ಎಲ್ಲ ಹಿರಣ್ಯಗರ್ಭನ ಚೈತನ್ಯಾಂಶ, ಪ್ರಾಣವಲ್ಲ ಹಿರಣ್ಯ ಕ್ರಿಯಾಂಶ. ಅವನು ಎರಡಕ್ಕೂ ಹೃದಯವೇ ಆಶ್ರಯ. ಹೃದಯದಲ್ಲಿಯೇ ಪ್ರಾಣ, ಹೃದಯದಲ್ಲಿಯೇ ಮನಸ್ಸು ಬುದ್ಧಿ. ಮುಖ್ಯ ಪ್ರಾಣ ಫಂಕ್ಷನ್ ಹಾಗೆ ಕ್ರಿಯಾತ್ಮಕನಾದ ಪ್ರಾಣ. ಹಾಗಾಗಿ ಅನೇಕ ನೀರಿನ ಭೇದಗಳಲ್ಲಿ ಹೊಕ್ಕಿರುವ ಸೂರ್ಯ ಪ್ರತಿಬಿಂಬದಂತೆ ಹಿರಣ್ಯಗರ್ಭನೆಂಬ ಪ್ರಾಣನು ಪ್ರಜ್ಞಾತ್ಮನ ಇದ್ದಾನೆ. ಪ್ರಜ್ಞಪ್ತಿ ಪ್ರಜ್ಞಾತ್ಮ ಅಂದ್ರೆ ಪ್ರಜ್ಞಾ ವೈಶಾರಧ್ಯ, ವಿಶೇಷವಾದಂತಹ ಅರಿವಿನ ಶಕ್ತಿಯಿಂದ ಕೂಡ್ಕೊಂಡು ಸ್ವರೂಪದವನು. ಅರಿವಿನ ಕೂಡ್ಕೊಂಡಿದ್ದಾನೆ. ಏಷೇವ ಇಂದ್ರ ಗುಣಾತ್ ದೇವರಾಜೋಬಾ. ಎರಡರ್ಥ ಮಾಡ್ಬಿಟ್ಟು ಈತನೇ ಇಂದ್ರ ಅನ್ನುವಾಗ ಇದಿ ಪರಮೇಶ್ವರಿಯೇನು ಗುಣದಿಂದ ಹೆಚ್ಚಿನ ಒಡೆಯನು ಅಂತ ಅವನನ್ನೇ ಹೇಳ್ತಾ ಇದೆ ಅಂತ ಮಾಡ್ಬೋದು. ಅಥವಾ ಇಂದ್ರ ಅನ್ನೋ ಶಬ್ದಕ್ಕೆ ದೇವರಾಜ ಅಂತ ಪ್ರಸಿದ್ಧ ಇದೆಯಲ್ಲ, ದೇವೇಂದ್ರ ಶಶಿಪತಿ, ಅವನ್ ತಗೊಂಡ್ರು ಪರವಾಗಿಲ್ಲ. ಅದು ಇಂದ್ರ ಶಬ್ದ ರೂಢಿ ಇರೋದು ಶಚಿಪತಿ ದೇವೇಂದ್ರನಲ್ಲಿ. ವ್ಯುತ್ಪತ್ತಿ ಪಕ್ಷದಲ್ಲಿ ಎಲ್ಲಕ್ಕೂ ಒಡೆಯ ಇದಿ ಪರಮೇಶ್ವರಿ ಧಾತುವಿನಿಂದ ಎಲ್ಲ ಸುಪ್ರೀಂ ಲಾರ್ಡ್ ಅವನು, ಪವರ್ ವರ್ಡ್. ಇದಂದ ಅವನು ಪರಮಾತ್ಮನೇ, ಇವನೇ ಇಂದ್ರ, ಇವನೇ ಎಲ್ಲಕ್ಕೂ ಸರ್ವೇಶ್ವರ ಅಂತ. ಅದ್ರ ದೇವರಾಜನಾಗಿರ್ತಕ್ಕಂಥ ಇಂದ್ರನು ಇವನೇ. ಯಶ ಪ್ರಜಾಪತಿ ಪ್ರಥಮಜಃ ಶರೀರಿ. ಇಲ್ಲಿ ಮಾಡ್ಬಿಟ್ರು ಇಂದ್ರ, ಆಮೇಲೆ ಪ್ರಜಾಪತಿ ತಗೊಂಡ್ಬಿಟ್ರು. ಕ್ರಮದಲ್ಲಿ ಬ್ರಹ್ಮ ಆಮೇಲೆ ಹೆಣ್ಣಿಗೆ ಅಂದ್ರೆ ಅದೇ ಇಂದ್ರ ಅಂತ ಹೇಳೋದಕ್ಕೆ ದೇವರಾಜ ತಗೊಂಡ್ರೆ ಹೊಂದಲ್ಲ, ಇಂದ್ರ ಅಂದ್ರೆ ಇದು ತಗೊಂಡ್ರೆ ಆಗತ್ತೆ. ಗುಣದಿಂದ ಇಂದ್ರ ಅಲ್ಲ ಅಲ್ಲ, ಕ್ರಮ ಆಗಲ್ಲ ನನಗೆ. ಮುಂದೆ ಕ್ರಮ ಭಂಗ ಮಾಡಿದೆ ಕೃಷಿ ಹೇಳ್ಬಿಟ್ಟು ಮುಂಚೆ. ಕ್ರಮ ವಿವಕ್ಷೆ ಇಲ್ಲ ಇಲ್ಲಿ. ಇಲ್ಲೇ ಇಲ್ಲ, ಎಲ್ಲವೂ ಇದೇ ಆಗಿದ್ದಾನೆ, ಇದೇ ಎಲ್ಲವಾಗ ತೋರಿಸ್ತಾ ಇದ್ದಾನೆ ಅಂತ ಹೇಳ್ಬೇಕು. ಪ್ರಥಮ ಶರೀರಿ ವಿರಾಟ್ ಪುರುಷ, ಪ್ರಜಾಪತಿ ಆಗಿರ್ತಕ್ಕಂಥ ವಿರಾಟ್ ಪುರುಷ ಇದ್ದಾನಲ್ಲ ಅವನು ಜೋಮೂರ್ಧ. ಹೌದು ಹೌದು, ಯಶ ಅಂದ್ರೆ ಅಭಿನಯ. ಅದು ಇವನೇ ಈಚನೆ ಅಂತ ಹೇಳಿ ಸಾಕ್ಷಾತ್ ತೋರ್ತಿರುವಂತಹ ಚೈತನ್ಯ ಸ್ವಲ್ಪ. ಒಂದು ಇಂದ್ರಿಯದ ವ್ಯವಧಾನವಿಲ್ಲದೆ, ಯಾವ ಒಂದು ಉಪಾಧಿ ಸಂಬಂಧವಿಲ್ಲದೆ ನೇರಾಗಿ ಅನುಭವಕ್ಕೆ ಬರ್ತಾ ಇರುವಂತಹ ಸ್ವರೂಪ ಏಷ ಅಂತ. ಅದು ಸಮೀಪಚರವರ್ತಿ ಚೈತದೋ ರೂಪಂ ಸಂಸ್ಥೆಯಲ್ಲಿ ಅತ್ಯಂತ ಹತ್ತಿರ ಇರೋದು ಯಾವುದೋ ಅದನ್ನ ಏಷ ಶಬ್ದ ಹೇಳಿದ್ದಾರೆ. ಅತ್ಯಂತ ಹತ್ತಿರ ನಮ್ಮ ಸ್ವರೂಪವೇ ನಮಗೆ, ಅದಕ್ಕಿಂತ ಹತ್ತಿರ ಇನ್ನೊಂದಿಲ್ಲ ಅಂದ್ರೆ ಏಷ ಶಬ್ದ ಅದನ್ನೇ ಹೇಳ್ತಾ ಇದೆ. ಅದನ್ನ ಇಟ್ಕೊಂಡ್ಬಿಡ್ಬೇಕು. ಹೌದು. ಯತೋ ಮುಖಾದಿ ನಿರ್ಭೇದ ದ್ವಾರೇಣ ಅಜ್ಞಾದಿಯೋ ಲೋಕಪಾಲಾಹ ಜಾತಾಹ ಸ ಪ್ರಜಾಪತಿ ಏಷ ಏವ. ಆ ಪ್ರಜಾಪತಿ ವಿಶೇಷಣ ಅದು ಅಧ್ಯಾಯವ ಸಮುದ್ರತ್ಯ ಅಮೂರ್ಛೆಯಿಂದ ಪಂಚಭೂತಗಳನ್ನ ಎತ್ತಿದ ಅಂತ ಹೇಳಿದಲ್ಲ, ಒಂದು ದೊಡ್ಡ ಪಿಂಡವನ್ನ. ಆಮೇಲೆ ಅದನ್ನ ಕೂಡ ತಪಸ್ಸು ಮಾಡ್ದ, ಬಾಯಿ ಹೊಡ್ಕೊಳ್ತು, ಕಣ್ಣು ಹೊಡ್ಕೊಳ್ತು, ಮೂಗು ಹೊಡ್ಕೊಳ್ತು, ಕಿವಿ ಹೇಳ್ತಲ್ಲ. ಹಾಗೆ ಯಾವ ವಿರಾಟ್ ಪುರುಷನಿಂದ ಮುಖವೇ ಮುಂತಾದ ಹೊಡ್ಕೊಳ್ಳೋದ್ರ ಮೂಲಕ ಅಗ್ನಿಯ ಮುಂತಾದ ಲೋಕಪಾಲರು ಬಂದ್ರು ಅಂತ ಹೇಳಿ ಹಿಂದೆ ಕಥೆ ಹೇಳಿತ್ತೋ, ಆ ಪ್ರಜಾಪತಿ ವಿರಾಟ್ ಪುರುಷರು ಈತನೆಯಿಂದ ಈ ಪ್ರಜ್ಞಾನ ರೂಪನಾದ ಆತ್ಮನೇ, ಪ್ರಜ್ಞಾನ ರೂಪನಾದ ಆತ್ಮನೇ ಈ ವಿರಾಟ್ ಪುರುಷನ ತೋರ್ತಾ ಇದ್ದಾನೆ. ಏಪಿ ಏತೆ ಅಜ್ಞಾದಯ ಸರ್ವೇ ದೇವಾ ಏಷ ಏವ. ಇನ್ನು ಯಾವ ಅಜ್ಞಾದಿಗಳು, ಇಂದ್ರನ್ ಬಿಟ್ಕೊಟ್ರು, ಇಂದ್ರ ಬಂದು ಸೇರ್ತಾ ಇದ್ದಾರೆ. ಈ ಅಜ್ಞಾದಿಗಳು ಅಂತ ಯಾರಿದ್ದಾರೆ? ಅಗ್ನಿ, ವಾಯು, ಕುಬೇರ, ಈಶಾನ ಇತ್ಯಾದಿ
ವರುಣ ಸೋಮಿತ ಅಂತ ಅದೆಲ್ಲರೂ ಕೂಡ ಇವನೇ ಆಗಿದ್ದಾನೆ. ಎಲ್ಲಾ ದೇವತೆಗಳು ಕೂಡ ಈ ಪ್ರಜ್ಞಾನ ರೂಪದ ಆತ್ಮನೇ ಎಲ್ಲವೂ ಆಗಿದ್ದಾನೆ. ಇಮಾನ ಚ ಸರ್ವಶರೀರೋಪಾದಾನ ಭೂತಾನಿ ಪಂಚ ಪೃಥಿವ್ಯಾದೀನಿ ಮಹಾಭೂತಾನಿ ಅನ್ನಾನ್ನಾದ ಲಕ್ಷಣಾನಿ ಏತಾನಿ. ಇವುಗಳು ಅಂತ ಅಭಿನಯ ಮಾಡ್ತಾ ಇದೆ. ಇದಲ್ಲಪ್ಪ ಇವುಗಳು ಅಂದ್ರೆ ಹೇಳ್ತಾ ಇದೆ, ಎಲ್ಲಾ ಶರೀರಕ್ಕೂ ಉಪಾದಾನ ಕಾರಣ. ನಮ್ಮ ಎಲ್ಲಾ ಶರೀರವೂ ಪಂಚಭೂತಲೇ ಬಂದಿರೋದು. ನಮ್ಮ ಶರೀರದಲ್ಲಿ ಪೃಥ್ವಿ ಅಂಶ, ನೀರಂಶ, ತೇಜಸ್ಸಂಶ, ವಾಯುವಂಶ, ಆಕಾಶಾಂಶ ಇದೇ ಇದೆ. ಎಷ್ಟು ತರಹ ಶರೀರ ಇದೆಯೋ, ಮನುಷ್ಯ, ಪಶು, ಪಕ್ಷಿ, ಪ್ರಾಣಿ, ಕ್ರಿಮಿ, ಕೀಟ, ದೇವತೆಗಳು ಶರೀರ ಇದೆಯೋ ಎಲ್ಲಕ್ಕೂ ಪಂಚಭೂತಗಳೇ ಉಪಾದಾನ ಕಾರಣ. ಎಲ್ಲಾ ಶರೀರಕ್ಕೂ ಉಪಾದಾನ ಹೇಗೆ ಗಡಿಗೆ, ಕುಡಿಕೆ, ಮಡಿಕೆಗಳ ಮಣ್ಣು ಉಪಾದಾನ ಕಾರಣವೋ ಸಮಸ್ತ ಶರೀರಕ್ಕೂ ಪಂಚಭೂತಗಳೇ ಉಪಾದಾನ ಕಾರಣ. ಕೇಳಿಮ್ಮ. ಇದು ಪ್ರೀವಿಯಸ್ ಒನ್ ಅಲ್ಲಿ ಅದು ಮಾಯಾ ಅನ್ನೋದೇ ಇಲ್ಲ, ಹಿರಣ್ಯ ಗರ್ಭನ್ನೇ ಇದು ಕರೀತಾ ಇದಾರಲ್ಲ ಗುರು. ಲೋವರ್ ಬ್ರಹ್ಮನ್, ನನ್ಗೆ ಇಂಗ್ಲಿಷ್ ಅಲ್ಲಿ ಇದೆ ಇಲ್ಲಿ, ಲೋವರ್ ಬ್ರಹ್ಮನ್ ಹಿರಣ್ಯ ಗರ್ಭ ಅಂತಾರೆ. ಅದು ಹೆಂಗೆ? ಅದು ಅಪರ ಬ್ರಹ್ಮ, ಅಪರ ಇದಲ್ವಾ, ಅದು ಮಾಯಾ ಆಗುತ್ತೆ ಅಲ್ವಾ? ಅದು ಹಿರಣ್ಯ ಗರ್ಭ ಆಗುತ್ತಾ? ಮಾಯಾ ಅನ್ನೋದು ಅವ್ಯಾಕೃತಕ್ಕೆ, ಅವ್ಯಾಕೃತ ಅವ್ಯಕ್ತ, ಅದನ್ನ ಮಾಯಾ ಅಂತ. ಹಿರಣ್ಯ ಗರ್ಭರಿಗೂ ಬೀಜ ಇದೆಯಲ್ಲ, ಹಿರಣ್ಯ ಗರ್ಭರಿಗೂ ಅವ್ಯಾಕೃತ ಅವ್ಯಕ್ತ ಜಗತ್ತಿನ ಮೂಲ, ಅದು ಮಾಯಾ, ಆಕಾಶ, ಅವ್ಯಾಕೃತ ಅವ್ಯಕ್ತ ಅಂತಾರೆ. ಕರೆಕ್ಟ್. ಆದ್ರೆ ಈಗ ಚಾಪ್ಟರ್ 7 ಭಗವದ್ಗೀತಾ ಅಲ್ಲಿ ಬರುತ್ತಲ್ಲ, ಪರ ಅಪರ ಇದು ಕಾನ್ಶಿಯಸ್ನೆಸ್ ಅಂತ, ಅಲ್ಲಿ ಏನಂತ ಅರ್ಥ ತಗೋಬೇಕು? ಅಲ್ಲಿ ನಾವ್ ಹಂಗೆ ತಗೊಳ್ಳೋದಲ್ವಾ? ಅಪರ ಅಂದ್ರೆ ಅಲ್ಲಿ ಪ್ರಕೃತಿ ಅಂತ ತಗೊಳ್ಳೋದು. ಭೂಮಿ ರಾಪೋ ನರೋ ವಾಯು ಖಮ್ಮನೋ ಬುದ್ಧಿ ರೇವಚ ಅಹಂಕಾರ ಇದೆಯನ್ನು ಭಿನ್ನ ಇದೆ. 8 ಪ್ರಕೃತಿ, 8 ಕಾರಣ. ಸೂಕ್ಷ್ಮ ರೂಪ ಅದು ಇದು ತನ್ಮಾತ್ರ ರೂಪ. ಇಂದ್ರಿಯ ಕಣ್ಣು ಕಾಣದೇ ಇರುವಂತದ್ದು, ಇಂದ್ರಿಯ ಗೋಚರವಲ್ಲ, ಸೂಕ್ಷ್ಮವಾದ ತನ್ಮಾತ್ರಗಳು. 8 ತನ್ಮಾತ್ರ, 8 ಪ್ರಕೃತಿ ಅಂತ ಹೇಳ್ತಾ ಇರೋದ್ರಿಂದ ಸ್ಥೂಲ ಪಂಚಭೂತಗಳಲ್ಲ. ಈ ಪಂಚಭೂತ ಲೆಕ್ಕದಲ್ಲೇ ತಗೊಳ್ತಾ ಇದೀವಿ ಅದನ್ನೆಲ್ಲ. ಪಂಚಭೂತಗಳ ಸೂಕ್ಷ್ಮ ರೂಪ ಅಂದ್ರೆ ಗಂಧ ತನ್ಮಾತ್ರೆ, ಕಪ್ಪು ತನ್ಮಾತ್ರೆ, ತೇಜೋ ತನ್ಮಾತ್ರೆ, ವಾಯು ತನ್ಮಾತ್ರೆ, ಆಕಾಶ ತನ್ಮಾತ್ರೆ, ಮತ್ತೆ ವಿರಾಟ್ ಪುರುಷ, ಹಿರಣ್ಯ ಗರ್ಭ, ಅವ್ಯಾಕೃತ. ಅದೇ 8 ಅಲ್ಲಿ. ಅಪರ ಅಂದ್ರೆ ಕೀಳಾದ, ಅವಿದ್ಯಾಕಲ್ಪಿತವಾದ, ಬೇರೆಯಾದ, ತಾನಲ್ಲದ್ದಾದ, ಅಷ್ಟರ್ಥವೂ ಇದೆ ಅದಕ್ಕೆ. ಇದೆ, ಆದ್ರೆ ಅದು ಬ್ರಹ್ಮಂದೇ ತಾನೆ. ಬ್ರಹ್ಮನೇ ಅದು ಇದು ಮೆಟೀರಿಯಲ್ ರೂಪದಲ್ಲಿ ಅನ್ನೋಂಗೆ, ಸಟಲ್ ಅಂಡ್ ಗ್ರಾಸ್ ಫಾರ್ಮ್. 8 ತೋರ್ತಾ ಇರೋದು ಬ್ರಹ್ಮವೇ. ಬ್ರಹ್ಮದಲ್ಲೇ 8 ಕಲ್ಪನೆ. ಆ 8 ಹಾವಿನ ಕಲ್ಪನೆಗೆ ಹೇಗೆ ಹಗ್ಗ ಆಧಾರವೋ, ಈ 8 ಅಪರಾ ಪ್ರಕೃತಿಗೂ ಬ್ರಹ್ಮವೇ ಆಧಾರ, ಬ್ರಹ್ಮವೇ ಕಾರಣ. ಬ್ರಹ್ಮವನ್ನೇ ಹಾಗೆ 8 ನೋಡ್ತಿರೋದು, ತಿಳಿತಿರೋದು, ಆಗಿರೋದು, ಹೇಗೆಲ್ಲ ಹೇಳಿ. ಇಲ್ಲ ಅಂತ ಇರೋದು ಹಿರಣ್ಯ ಗರ್ಭನ ಅಂತ ಇದ್ದಾರೆ. ಎಲ್ಲ ಒಂದೊಂದು ಮನುಷ್ಯನ ಜೀವದಲ್ಲಿ ಅದು ಹಿರಣ್ಯ ಗರ್ಭನೇ ಇದು ಮಾಡ್ಬಿಟ್ಟು ಲೈಕ್ ಅವ್ಯಾಕೃತಿಯಲ್ಲಿ ಹೇಳ್ತಾ ಇಲ್ಲ. ಹಿರಣ್ಯ ಗರ್ಭ ಹೇಳ್ತು, ಇಂದ್ರ ಹೇಳ್ತು, ಆಮೇಲೆ ವಿರಾಟ್ ಪುರುಷನ್ ಹೇಳ್ತು. ಇಂದ್ರ ಎಲ್ಲಿಂದ ಬಂತು ನಂಗೆ ಅರ್ಥ ಆಗ್ಲಿಲ್ಲ ಗುರು. ಇಂದ್ರಂದ ಅರ್ಥ ಆಗ್ಲಿಲ್ಲ ನನ್ಗೆ ಅಲ್ಲಿ. ಹೌದು, ದೇವರಾಜ, ದೇವತೆಗಳಿಗೆ ರಾಜ ಅಂತ ಇಂದ ಹೇಳ್ತಾ, ದೇವೇಂದ್ರ ಇದ್ದಾರೆ. ಅವನು ಕೂಡ ಈ ಪರಮಾತ್ಮನ ಒಂದು ಇದೆ ಕಲ್ಪಿತವಾದ ವಿಷಯ. ಜೀವನದಲ್ಲಿ ಹೆಂಗ್ ಬಂದ? ಲೈಕ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಹೆಂಗ್ ಬಂದ ಅವನು? ಏನೇನು ಮೈಕ್ರೋಕಾಸಮ್ ಅಂತ ಹಂಗೇನು ಇಲ್ಲ ಇಲ್ಲಿ. ಅಮ್ಮ ಜೀವಂದ ಆಮೇಲೆ ಬರ್ತಾ ಇದೆ ಇವಾಗ. ಅಂಡಜ, ಸ್ವೇದಜ, ಉದ್ಭಿಜ ಇಲ್ಲಿ ಬರುತ್ತೆ. ಅಲ್ಲಿ ಹೇಳಿದ್ದು ಎಲ್ಲಾನು ಭಗವಂತನಿಂದಾನೇ ಬಂದಿದೆ ಅನ್ನೋದಕ್ಕೆ ದೇವರಾಜ ಇಂದ್ರನು ಭಗವಂತನಿಂದಾನೇ ಬಂದಿದೆ ಅಂತ ಹೇಳ್ತಾ ಇದೆ ಅಷ್ಟೇ. ಇಲ್ಲಿ ಕ್ರಮ ವಿವಕ್ಷೆ ಇಲ್ಲ, ಆರ್ಡರ್ ಆಫ್ ಕ್ರಿಯೇಷನ್ ಅಲ್ಲ ಇದು. ಇದು ಜಸ್ಟ್ ಇದು ಬಂದಿದೆ ಅಂತ. ಈಗ ನೆಕ್ಸ್ಟ್ ಬರುತ್ತೆ ಹ್ಯೂಮನ್ ಬೀಯಿಂಗ್ಸ್, ಇದು ಎಲ್ಲ ಮುಂದೆ ಬರುತ್ತೆ ಇವಾಗ. ಇಲ್ಲಿ ಹಿರಣ್ಯ ಗರ್ಭ, ಇಂದ್ರ ಮತ್ತೆ ಪ್ರಜಾಪತಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಹೌದು. ಏನೇನ್ ಕಲ್ಪನೆಗೆ ಅವಕಾಶ ಮಾಡ್ಕೊಟ್ಟಿದೆ ಅಂತ, ಇಷ್ಟೆಲ್ಲ ಕಲ್ಪನೆಗೂ ಇದೆ ಅವಕಾಶ. ಇದರಲ್ಲೇ ಎಲ್ಲಾ ಕಲ್ಪನೆ ಆಗಿರೋದು ಅಂತ. ಹಿರಣ್ಯ ಗರ್ಭ ಅಂತೂ ಚೈತನ್ಯವನ್ನೇ, ಇಂದ್ರ ಅಂತೂ, ವಿರಾಟ್ ಪುರುಷ ಅಂತೂ, ದೇವತೆಗಳು ಈ ಶುದ್ಧ ಚೈತನ್ಯವನ್ನೇ ಎಲ್ಲ ರೀತಿಯಿಂದ ಕಲ್ಪಿಸ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಎಲ್ಲಾ ಶರೀರಕ್ಕೂ ಉಪಾದಾನವಾಗಿರುವ 5 ಪೃಥ್ವಿಯ ಮುಂತಾದ ಮಹಾಭೂತಗಳು ಏನಿದೆ ಅದು ಅನ್ನಾದ. ಅನ್ನ ಅಂದ್ರೆ ಯಾವ್ಯಾವ ತಿನ್ನಕ್ ಬರುತ್ತೋ ಅದೆಲ್ಲ ಅನ್ನ, ಯಾವ್ದು ತಿನ್ನತ್ತೋ ಅದು ಅನ್ನಾದ.
ತಿನ್ನಿಸ್ಕೊಂಡದ್ದೆಲ್ಲ ಅನ್ನ, ತಿನ್ನುವಂಥದ್ದೆಲ್ಲ ಅನ್ನಾದ. ಅನ್ನಾದ ರೂಪ ಆಗಿರ್ತಕ್ಕದ್ದು ಎಲ್ಲವೂ ಇದೇ ಆಗಿದೆ. ಇದೇನೇ ಈ ಚೈತನ್ಯವೇ ಆಗಿದೆ. ಕಿಂಚ ಇಮಾನಿ ಚ ಕ್ಷುದ್ರ ಮಿಶ್ರಾಣಿ ಕ್ಷುದ್ರೈ ಅಲ್ಪಕೈ ಮಿಶ್ರಾಣಿ. ಇವ ಶಬ್ದ ಅನರ್ಥಕ, ವಿಶೇಷಾರ್ಥವಿಲ್ಲ ಅಂದ್ರು. ಇವ ಶಬ್ದಕ್ಕೆ ವಿಶೇಷಾರ್ಥವಿಲ್ಲ. ಈ ಎಲ್ಲ ಕ್ಷುದ್ರವಾಗಿರುವ ಮಿಶ್ರವಾಗಿರುವ ಎಲ್ಲಾ ಪ್ರಾಣಿಗಳು, ಸಣ್ಣ 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 ಇನ್ಸೆಕ್ಟ್ಗಳು, ಕ್ರಿಮಿಗಳು, ಬೇರೆ ವರ್ಮ್ಸ್ಗಳು, ಏನ್ ವ್ಯತ್ಯಾಸ? ವರ್ಮ್ಸ್ಗೂ ಇನ್ಸೆಕ್ಟ್ಗೂ ಇದಕ್ಕೂ ಏನ್ ಹೇಳ್ತೀರಾ ನೀವು? ಕ್ರಿಮಿಗಳು ಇನ್ಸೆಕ್ಟ್ಗೆ ವರ್ಮ್ಸ್ ಅಂದ್ರೆ ಅವರೇ ಯಾರೋ ಚೆನ್ನಾಗಿ ಹೇಳ್ತಾ ಇದಾರೆ. ಅಲ್ಲಿ ಮಿಶ್ರಗಳು ಅಂದ್ರೆ ಬಹಳ ಅಲ್ಪವಾಗಿ ಬೆರಕಿ ಆಗಿರೋದು. ಅಲ್ಲಿ ಇದು ಇಂಥದ್ದು ಪಾಯಿಂಟ್ ಹೆಸರು ಹೇಳಕ್ಕಾಗಲ್ಲ. ಹೌದು, ಪಂಚಭೂತಗಳಲ್ಲಿ ವಾಯು ಆಕಾಶ ಅನ್ನಾದ, ತೇಜಸ್ಸು ಅನ್ನ ಅಂತಾರೆ. ಈ ಮೂರು ಭೂತ ಅನ್ನ, ಎರಡು ಅನ್ನಾದ ಅಂತಾರೆ. ಮೂರ್ತ ಅಮೂರ್ತ. ಹಿಂದೆ ಆರಣ್ಯಕದಲ್ಲಿ ಉಕ್ತ ವಿಚಾರದಲ್ಲಿ ಅದ್ರ ವಿವರ ಇದೆಯಂತೆ, ನೋಡ್ಬೇಕು. ಎಲ್ಲೋ ಬರುತ್ತೆ ಸ್ವರೂಪದಲ್ಲಿ ಎಲ್ಲವೂ ಅನ್ನ ಅದವೆ. ಅದು ಅಪೇಕ್ಷಾ ದೃಷ್ಟಿಯಿಂದ ಬರುತ್ತೆ ಅನ್ನ. ಅಲ್ಲ, ಕರೆಕ್ಟ್. ಪಂಚಭೂತಗಳೇ ಅನ್ನ ತಾನೆ. ಪಂಚಭೂತಗಳೇ ಅನ್ನ ಆದ್ಮೇಲೆ ಇನ್ನು ಅದ್ರದ್ದು ಇದು ಅನ್ನಾದ ಅನ್ನೋದು, ಅದನ್ನೇ ನಮ್ಗೆ ಯಾವ್ದು ತಿನ್ನಿಸ್ಕೊಳ್ತೋ ಅದು ಅನ್ನ, ಯಾವ್ದು ತಿನ್ನತ್ತೋ ಅದು ಅನ್ನಾದ ಮಾಡ್ಕೋಬೇಕು. ಅಗ್ನಿ ಎಲ್ಲಾ ಗಿಡ ಬೆಳೆಗಳೆಲ್ಲ ಅನ್ನಾದ, ಇದೆಲ್ಲ ಅನ್ನೋದು. ಅಗ್ನಿನೂ ಕುಡಿದಾಕ್ಬಿಡುತ್ತೆ, ವಾಯು ನೀರು, ಅಗ್ನಿ ಅನ್ನ ಬಿಡುತ್ತೆ. ಅಗ್ನಿರನ್ನಾದೋ ಅನ್ನಪತಿ ಶ್ರುತಿ, ಅನ್ನ ಅನ್ನಪತಿ ಅಗ್ನಿ, ಅನ್ನ ಮೂರು ಹೇಳ್ತಾ ಅಗ್ನಿಯನ್ನ. ಅಗ್ನಿ ಆರೋಗ್ಯತೆ, ಅಗ್ನಿನ ಕುಡಿದಾಕ್ಬಿಡುತ್ತೆ, ಅದಾಕ್ಬಿಡುತ್ತೆ. ಅಂದ್ರೆ ಅದು ಯಾವ್ದು ಎದಾಕದೋ ಅದು ಅನ್ನ, ಅದು ಅನ್ನದ. ಅಗ್ನಿ ಅನ್ನ ಆಗ್ಬಿಡುತ್ತೆ. ಅನ್ನ ರೂಪವಾಗಿರ್ತಕ್ಕಂಥ ಪಂಚಮಹಾಭೂತಗಳು. ಈ ಕ್ಷುದ್ರ ಮಿಶ್ರವಾಗಿರ್ತಕ್ಕ ಅಲ್ಪಕೈ ಮಿಶ್ರ, ಸಣ್ಣ ಸಣ್ಣಾಗಿರ್ತಕ್ಕಂಥದ್ದು ಅದೇನು ಇಂಥದ್ದು ಅಂತ ಹೆಸರು ಹೇಳಬಲ್ಲ. ಇರುವೆ ಬಿಡಿ, ಇರುವೆ ಇರು ಅನ್ನೋದೇ ಇರುವೆ, ಇದೇ ಅಷ್ಟೇ, ಅದೇ ಹೆಸರು ಅದಕ್ಕೆ. ಸರ್ಪಾದೀನಿ ಬೀಜಾನಿ ಕಾರಣಾನಿ ಇತರಾಣಿ ಚ ವೈರಾಶಿಯನ ದೃಶ್ಯಮಾನಾನಿ. ಹಾವೆ ಮುಂತಾದ ಬೀಜಗಳು ಕಾರಣಗಳು, ಇನ್ನೊಂದು ಕಾರಣಗಳು. 2 ರಾಶಿ, ಇದೊಂದು ರಾಶಿ ವಿಭಾಗ ಮಾಡೋದು. ಏನೇನು ಕಾಣ್ತದೆ? ಅಂಡಜ ಜಾತಿ, ಸ್ವೇದಜ, ಉದ್ಭಿಜ, ಜರಾಯುಜ ಅಂತ ಈ ವಿಭಾಗ ಮಾಡುವಂತಹ ರಾಶಿಗಳು. ಯಾವ್ಯಾವ್ದನ್ನು 2 ರಾಶಿಯಾಗಿ ನೋಡಬಹುದೋ ಅದೆಲ್ಲವೂ ಅಂತ ನಿರ್ದೇಶ ಮಾಡುವಂಥದ್ದೆಲ್ಲವೂ ಯಾವ್ಯಾವ್ದು ಹೇಳ್ತಾ ಇರುವಾಗ ಕಾಂತಾನಿ ಉಚ್ಚಂತೆ. ಯಾವ್ಯಾವ್ದು ಅವುಗಳು ಅಂತ ಕೇಳಿದ್ರೆ ಹೇಳ್ತೀವಿ ಕೇಳಿ. ಅಂಡಜಾನಿ ಪಕ್ಷಾದೀನಿ, ಜಾರುಜಾನಿ ಜರಾಯುಜಾನಿ, ಮನುಷ್ಯಾದೀನಿ, ಸ್ವೇದಜಾನಿ ಯೂಕಾದೀನಿ, ಉದ್ಭಿಜಾನಿ ಚ ವಕ್ಷಾದೀನಿ. ಅಂಡಜಾನಿ ಅಂದ್ರೆ ಪಕ್ಷಿ ಅಂತ, ಪಕ್ಷಿ ಸರ್ಪಾದಿ ಅಂಡಜಾಹ, ಹಾವು ಪಕ್ಷಿಗಳೆಲ್ಲ ಮೊಟ್ಟೆಯನ್ನು ಹೊಟ್ಟತ್ತೆ. ಆಮೇಲೆ ಅಂಡಜಾನಿ. ಜಾರುಜಾನಿ 3ಕ್ಕೆ ಜರಾಯುಜಾನಿ ಬದಲಾಯಿಸುತ್ತಿದ್ದ ಭಾಷೆಗಳು. ಜರಾಯು ಒಂದು ಚೀಲ, ಅದು ಬಲೂನ್ ತರಹ ಚೀಲ. ಅದರೊಳಗೆ ಕರು, ಎಮ್ಮೆ, ಹುಲಿ, ಮರಿ ಎಲ್ಲರೂ ಮನುಷ್ಯರು ಅದೇ ತರಹ ಅದರಲ್ಲಿ ಇರ್ತಾರೆ. ಮನುಷ್ಯರೇ ಮುಂತಾದವು. ಇನ್ನು ಸ್ವೇದ ಜಾನ ಯೂಕ ಅಂದ್ರೆ ಹೇನಿಗೆ ಯೂಕ ಅಂತಾರೆ ಹೇನಿಗೆ. ಉದ್ಭಿಜಾನಿ ಅಂದ್ರೆ ಅಲ್ಲ, ಆ ಮೊಟ್ಟೆ ಬರೋಕ್ ಬಹುಶಃ ನಮ್ಗೆ ಬೆವರೇ ಕಾರಣ ಕಾಣುತ್ತೆ. ಬೆವರಿಂದ ಮೊಟ್ಟೆಯಿಂದ ಏನ್ ಬರುತ್ತೋ ಏನೋ ಇರ್ಬೇಕು, ಅಲ್ಲಿ ಏನೋ ಆಗಿದೆ. ಅಲ್ಲ, ಈ ಮಳೆ ಹೊಳ ಬರುತ್ತಲ್ಲ, ಮಳೆ ಬಿಟ್ಟು ಎದ್ಕೊಂಡ್ಬಿಡುತ್ತೆ. ತೃತೀಯ ಶಬ್ದಾವರೋಧ ಸಂಶೋಕ ಜಸ್ಯ ಶ್ರುತಿ ಉಳಿಸುವ ಬಾಧ ಅಂದ್ರು 3 ಇದು ಹೇಳ್ಬಿಟ್ರು. ಭಾಷಿಕಾರರು ಅದನ್ನ ಅಡ್ಕ ಮಾಡ್ಕೊಳ್ಳಿ. ಇನ್ನೊಂದಲ್ಲ ಇಲ್ಲ,
ಹೌದಾ ಹೌದು ಅಲ್ಲಿ ಮೊಟ್ಟೆ ಇರುತ್ತಾ ಏನಾದ್ರು ಸರಿ ಮೊಟ್ಟೆನೇ ಬರುತ್ತೋ ಅದೇ ಕಾರಣ ಅಂತ ಅದರ ಹೀಟಿನ ಬ್ರಹ್ಮ ಇದು ಅಕ್ಕಿಯನ್ನು ತುಂಬಾ ಬಿಗಿಯ ಇಟ್ಟು ತಿಂಗಳು ಇಟ್ಟರೆ ಒಳಗೆ ಹುಳ ಹಾಕೊಂಡ್ಬಿಡುತ್ತೆ ಅಲ್ಲ ಮೊಟ್ಟೆ ಆಗುತ್ತೆ ಅದು ಮೊಟ್ಟೆ ಹೆಂಗಾಗುತ್ತೆ ಅಲ್ಲಲ್ಲ ಅದು ಮೊಟ್ಟೆ ಆಗೋದಕ್ಕೆ ಅದೇ ಮಾಯಿಶ್ಚರ್ ಆಗೋದು ಹೀಟ್ ಆಗೋದು ಮೊಟ್ಟೆ ಅದೇ ಸೇದಿದ್ದು ಅಂತ ಹೀಟ್ ಆಗ್ಬಿಟ್ಟು ಮಾಯಿಶ್ಚರ್ ಆಗ್ಬಿಟ್ಟು ಅನ್ಕೋಬೇಕು ನಮ್ ತೋರ್ಪುವಾಗ ಮೊಟ್ಟೆ ಬರುತ್ತೆ ಅಲ್ಲ ಕೆಲವು ಮೊಟ್ಟೆ ಬರುತ್ತೆ ಈ ಸೀರಿದಿಲ್ಲ ಈ ಸೀರು ತಲೆ ಸೀರು ಹೇನು ಎರಡು ಬೇರೆ ಆ ಸೀರು ಮೊಟ್ಟೆ ಆಮೇಲೆ ಹೇನು ಇವಕ್ಕ ಅಂದ್ರೆ ಹೇನೇ ಮುಂತಾದ ಉದ್ಬೀಜಾನಿ ಅಂದ್ರೆ ವೃಕ್ಷಾದಿ ವೃಕ್ಷವೇ ಮುಂತಾದವಲ್ಲ ಉದ್ಬೀಜಗಳು ಅಶ್ವಾಹ ಗಾವಃ ಪುರುಷಾಃ ಹಸ್ತಿನಃ ಅನ್ಯಚ್ಚ ಯತ್ಕಿಂಚೇದಂ ಪ್ರಾಣಿಜಾತಂ ಅಶ್ವ ಅಂದ್ರೆ ಕುದುರೆ ಗಾವ ಅಂದ್ರೆ ಹಸು ಹಸ್ತಿ ಅಂದ್ರೆ ಆನೆ ಇನ್ನು ಯಾವ ಪ್ರಾಣಿ ಸಮೂಹ ಇದೆಯೋ ಕತ್ತೆ ಒಂಟೆ ಹುಲಿ ಸಿಂಹ ಕರಡಿ ಚಿರತೆ ಏನೇನಿದೆಯೋ ಅದೆಲ್ಲ ಪ್ರಾಣಿಜಾತ ಕಿಂತದು ಅದೆಲ್ಲ ಏನು ಜಂಗಮಂ ಕಿಂತದು ಅಂದ್ರೆ ಜಂಗಮಂ ಯಚ್ಚಲಸಿ ಪದ್ಭ್ಯಾಂ ಗಚ್ಚತಿ ಗಚ್ಚಂತಿ ಇದು ಜಂಗಮ ಅಂತ ಜಂಗಮ ಅಂದ್ರೆ ಯಾವ್ದು ಹೋಗುತ್ತದೆಯೋ ಕಾಲಿನಿಂದ ನಡೆಯುತ್ತೋ ಮೂವ್ಮೆಂಟ್ ಮಾಡುತ್ತೋ ಎಚ್ಚ ಪತತ್ರಿ ಆಕಾಶೇ ಪತನಶೀಲಂ ಯಾವ ಹಾರುವಂಥದ್ದು ಆಕಾಶದಲ್ಲಿ ಒಂದ್ ಕಡೆ ಹಾಕೊಂಡು ಹೋಗ್ತಾ ಇರುತ್ತೆ ಪಕ್ಷಿ ಆಸೆ ಅಲ್ಲ ಪಕ್ಷಿ ಜನ್ಮ ಹಾರ್ಕೊಂಡು ಹೋಗ್ಬೋದು ಬಸ್ ಏನಿಲ್ಲ ಎಚ್ಚ ಸ್ಥಾವರಂ ಅಚಲಂ ಇದು ಸ್ಥಾವರ ಅಲ್ಲ ಅಲ್ಗಾರ್ದೇವರು ಅಂತ ಇದು ಬೇವಿನ ಮರ ಕರಿಬೇವಿನ ಮರ ಸಂಪಿಗೆ ಮರ ಮಾವಿನ ಮರ ತೆಂಗಿನ ಮರ ಎಲ್ಲ ಮರಗಳು ಸ್ಥಾವರ ಸರ್ವಂತದ್ ಅಶೇಷದ ಪ್ರಜ್ಞಾನೇತ್ವಂ ಅದೆಲ್ಲ ಒಂಚೂರು ಉಳಿಸಿ ಎಲ್ಲ ಪ್ರಜ್ಞೆಯನ್ನೇ ಕಣ್ಣಾಗಿ ಉಳ್ಳದ್ದಾಗಿದೆ ಪ್ರಜ್ಞಪ್ತಿ ಪ್ರಜ್ಞಾ ಸಚ್ಚ ಬ್ರಹ್ಮೈವ ಪ್ರಜ್ಞಪ್ತಿಯೇ ಪ್ರಜ್ಞೆ ಇಲ್ಲಿ ಪ್ರಜ್ಞೆ ಅಂದ್ರೆ ಹಿರಣ್ಯಗರ್ಭನ ಪ್ರಜ್ಞೆ ಅಲ್ಲ ಅರಿವು ಶುದ್ಧ ಅರಿವು ಚೈತನ್ಯ ಸ್ವರೂಪ ಅಂದರ್ಥ ಅದು ಬ್ರಹ್ಮವೇ ನೀಯತೆ ಅನೇನಾಯ್ತು ನೇತ್ರಂ ಕರಣಾರ್ಥ ಬಂದದ್ದು ಸ್ವಲ್ಪ ಇದರಿಂದ ಒಯ್ಯಲ್ಪಡುತ್ತದೆ ಆದಿದಕ್ಕೆ ನೇತ್ರ ಅಂತ ಯಾವ್ದು ನಮ್ಮನ್ನು ಒಯ್ಯತ್ತೋ ಮೂವ್ಮೆಂಟ್ ಕಾಣಿಸ್ತೋ ಕಣ್ಣಿದೆ ನಡೆಯಕ್ಕಾಗಲ್ಲ ಬಿದ್ಬಿಡ್ತೀವಿ ಕಣ್ಣು ಶರೀರನು ಒಯ್ಯತ್ತೆ ಅಂದಾಗ ನೇತ್ರ ಇವಾಗ ಅರಿವು ನಮ್ಮನ್ನು ಒಯ್ಯತ್ತೆ ಅರಿವಿನಿಂದ ನಾವು ಹೋಗೋದಿಲ್ಲ ಕಳೆದು ಅಂದ್ರೆ ಅರಿವಿಗೆ ನೇತ್ರ ಅನ್ಸಿಸು ಪ್ರಜ್ಞಾನೇತ್ರ ಪ್ರಜ್ಞಾನೇತ್ರಂ ಯಸ್ಯದೈದಂ ಪ್ರಜ್ಞಾನೇ ಪ್ರಜ್ಞಾ ನೇತ್ರಂ ಯಸ್ಯದೈದಂ ಪ್ರಜ್ಞಾನೇತ್ರ ಪ್ರಜ್ಞೆಯೇ ಅಂದ್ರೆ ಕಣ್ಣೆ ಅರಿವೇ ಕಣ್ಣು ಯಾವ ಎಲ್ಲಕ್ಕೂ ಜಗತ್ತಿಗೆಲ್ಲ ಅರಿವೇ ಕಣ್ಣು ಜಗತ್ತಿನ ಎಲ್ಲಕ್ಕೂ ಅರಿವೇ ಕಣ್ಣು ಈ ಕಣ್ಣಲ್ಲ ಸುಮ್ಮನೆ ಗೋಳಕ ನಿಜವಾಗಿ ಎಲ್ಲಕ್ಕೂ ಯಾವ್ದು ಕಣ್ಣು ಅಂದ್ರೆ ಅರಿವು ಚೈತನ್ಯವೇ ಕಣ್ಣು ಅದ್ಯಾವುದೋ ಅದೆಲ್ಲ ಪ್ರಜ್ಞಾನೇತ್ರ ಇದೆ ಪ್ರಜ್ಞಾನೇ ಬ್ರಹ್ಮಣಿಯ ಪ್ರಜ್ಞಾನೇ ಬ್ರಹ್ಮಣಿ ಉತ್ಪತ್ತಿ ಸ್ಥಿತಿಲಯ ಕಾಲೇಶು ಪ್ರತಿಷ್ಠಿತಂ ಪ್ರಜ್ಞಾನ ಬ್ರಹ್ಮದಲ್ಲಿಯೇ ಉತ್ಪತ್ತಿ ಕಾಲ ಸ್ಥಿತಿ ಕಾಲ ಲಯ ಕಾಲದಲ್ಲಿ 3 ಕಾಲದಲ್ಲೂ ಅಲ್ಲ ಹೇಗೆ ಈ ಬಟ್ಟೆ ಉತ್ಪತ್ತಿ ಸ್ಥಿತಿ ಲಯ ಕಾಲ 3 ಕಾಲದಲ್ಲೂ ಹತ್ತಿಯಲ್ಲಿ ಇರೋದು ನೂಲಲ್ಲಿ ಇರೋದು ಹಾಗೆ ಎಲ್ಲವೂ ಚೈತನ್ಯದಲ್ಲೇ ಇರೋದು ಚೈತನ್ಯದಲ್ಲೇ ಹುಟ್ಟಿ ಚೈತನ್ಯದಲ್ಲೇ ತೋರಿ ಚೈತನ್ಯದ ಅನುಭವ ಆಗೇ ಇದೆ ಈಗ ಕನಸು ಹೇಗೆ ಹುಟ್ಟಿದ್ದೋ ನಮ್ಮ ಅರಿವಿನಿಂದ ಕನಸು ಇರೋದಲ್ಲಿ ನಮ್ಮ ಅರಿವಿನಲ್ಲಿ ಕನಸು ಅಡಗೋದಲ್ಲಿ ನಮ್ಮ ಅರಿವಿನಲ್ಲೇ ಅಡಗತ್ತೆ ಇನ್ನು ಬೇರೆ ಕಡೆ ಅಡಗೋ ಜಾಗ ಇಲ್ಲ ಅದಕ್ಕೆ ನಾವು ಎಚ್ಚೆತ್ತ ಮುಳ್ಳಿ ನಮ್ಮೊಳಗೆ ಅಡಗತ್ತೆ ನಾವು ಕನಸಿಗೆ ಹೋದ್ವಿ ನಮ್ಮಲ್ಲಿ ತೋರ್ತಾ ಇರುತ್ತೆ ನಾವೆಲ್ಲೋ ಎಷ್ಟು ಹೊತ್ತಿದ್ವಿ ಅಲ್ಲಿ ನಮ್ಮಲ್ಲೇ ತೋರ್ತಾ ಇರುತ್ತೆ ಈ ಎಚ್ಚರು ಹಾಗೆ ನಮ್ಮ ಅರಿವಲ್ಲೇ ತೋರ್ತಾ ಇದೆ ಯಾವ್ದಕ್ಕೆ ಅಪಿಯರ್ ಡಿಸಪಿಯರ್ ಆಗೋದು ಚೈತನ್ಯ ಇಟ್ಕೊಂಡು ಚೈತನ್ಯ ಅಪಿಯರ್ ಡಿಸ ಎರಡೂ ಆಗಲ್ಲ ಚೈತನ್ಯಕ್ಕೆ ಎರಡಿಲ್ಲ ಅಪಿಯರ್ ಡಿಸಪಿಯರ್ ಎರಡೂ ಇಲ್ಲ ಇದಕ್ಕುಂಟು ದೃಶ್ಯಕ್ಕುಂಟು ಎಲ್ಲ ಪ್ರಜ್ಞೆಯನ್ನು ಆಶ್ರಯಿಸಿಕೊಂಡಿದೆ ಅರಿವನ್ನು ಆಶ್ರಯಿಸಿಕೊಂಡಿದೆ ಪ್ರಜ್ಞಾನೇ ಲೋಕ ಪೂರ್ವದ ಹಿಂದಿನಂತೆ ಎಲ್ಲಕ್ಕೂ ಅರಿವೇ ಕಣ್ಣು ಅರಿವೇ ಇದು ಇವನ್ನು ಗಿಡಮರ ಬಳ್ಳಿಗಳು ಒಂದ್ ಕಡೆ ಮನೆ ಗಿಡ ಬಂದ್ಬಿಟ್ರೆ ಈ ಕಡೆ ಮರ ಗಿಡದ ಆ ಪ್ರಜ್ಞೆ ಈಗ ಬೆಳಕಿದೆ ಈ ಕಡೆ ಹೋಗುವಂತ ತಿಳಿಸುತ್ತೆ ತೆಂಗಿನ ಮರ ಹೀಗೆ ಹೋಗಿ ಹೀಗೆಲ್ಲ ಹೋಗ್ಬಿಡುತ್ತೆ ಅದು ಹೆಂಗಂಗ್ ಮರ ಎಲ್ಲಿ ಮರ ಇರೋದು ಅದರಿಂದ ಗೊತ್ತಾಗೋದು ಅದಕ್ಕೆ
ಕಣ್ಣಿದೀವ ಅಂದ್ರೆ ಈ ಕಣ್ಣು ಬೇಕಿಲ್ಲ, ಅದಕ್ಕೆ ಒಂದು ಸೆನ್ಸೇಷನ್ ಆಗುತ್ತೆ. ಇಲ್ಲಿ ಮರ ಇದೆ ಅಂದ್ರೆ ಈ ಗಿಡ ಹಾಕ್ಬಿಟ್ಟು ಈಗ ಮರ ಇರಲಿ, ಅದು ಹಿಂಗ್ ಬೆಳೆಯುತ್ತೆ ಹೊರತು ಈಗ ಬರಲ್ಲ, ಬೆಳಕನ್ನು ಹೊಡ್ಕೊಂಡು ಹೋಗುತ್ತೆ. ಅದಂತ ಅದಕ್ಕೊಂದು ಅರಿ ಇದೆ. ಸೂರ್ಯಕಿರಣವು ಭೌತಿಕ ಬೆಳಕು, ಒಳಗೆ ಆ ಮರದ ಒಳಗೆ ಒಂದು ನಮಗೆಲ್ಲ ಹೇಗೆ ಚೈತನ್ಯ ಸ್ವರೂಪ ತಾನಿದೆಯೋ ಹಾಗ ಅನುಭವ ರೂಪವಾದ ಆತ್ಮ ಇದ್ದೇ ಇದ್ದಾನೆ. ಅದು ಬೇರೆ ಮುಟ್ಟಿದ ಅನುಭವ ಇಷ್ಟ ಆಗತ್ತೆ ಗೊತ್ತಾ. ನಮ್ಮ ತಂದೆಯವರು ಬಹಳ ಹೇಳೋರು, ತೋಟಕ್ಕೆ ಯಾತಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ತೋಟದ ಮರಗಳಿಗೆ ಯಜಮಾನ ಬಂದು ಮುಟ್ಟಿದ್ರೆ ಅದಕ್ಕೆ ಹಿತವಾಗುತ್ತಂತೆ, ಸಂತೋಷ ಆಗುತ್ತಂತೆ. ದಿನಾ ಬಂದು ಮುಟ್ಟಿ ಮಾಡಿ ಹೋದ್ರೆ ಹಾಲು ಮನುಷ್ಯರ ವಾಸನೆ ಅದಕ್ಕೆ ಬೇಕಂತೆ, ಅದಕ್ಕೆ ವಾಸನೆ ಬರುತ್ತಂತೆ. ಅದಕ್ಕೆ ಎಕ್ಸ್ಪ್ರೆಸ್ ಮಾಡಿ ಬರದೇ ಹೋದ್ರೆ ಮನುಷ್ಯರ ಅದಕ್ಕೆ ಈ ಅರಸೀಕೆರೆ ಕಡೆಲ್ಲ ಫಂಕ್ಷನ್ ತೋಟದಲ್ಲಿ ಮಾಡ್ತಾರೆ, ಮೈಕ್ ಹಾಕಿ ಹಾಕಿ ಮಾಡ್ತಾರಂತೆ, ತುಂಬಾ ಫಸಲು ಬೀಳುತ್ತಂತೆ. ಬೆಳಗ್ಗೆ ಸಂಜೆವರೆಗೂ ನೆಂಟರು ಇಷ್ಟೆಲ್ಲ ಅಲ್ಲೇ ಅಲ್ಲೇ ಅಡಿಗೆ, ಅಲ್ಲೇ ಊಟ, ಅಲ್ಲೇ ಆಟ, ಅಲ್ಲೇ ಎಲ್ಲಿ ಮಕ್ಕಳು ಹೋಗ್ತಾರೆ. ಅದನ್ನು ವರ್ಷದಾಗ ಕ್ಲೀನ್ ಮಾಡಿಬಿಡ್ತಾರೆ. ಮರಗಳಿಗೆ ಬೇಕಂತೆ ಮನುಷ್ಯರ ವಾಸನೆ, ಅದಕ್ಕೆ ಮುಟ್ಟಿದ್ರೆ ಗೊಬ್ಬರ ಹಾಕಿ ನೀರು ಹಾಕಿದ್ರೆ ಎಲ್ಲ ಗೊತ್ತಾಗುತ್ತೆ. ಮನುಷ್ಯನಷ್ಟು ವಿವೇಕ ಇಲ್ಲ ಪಾಪ, ಅದು ಹಿಂದೆ ಮುಂದೆ ಮನುಷ್ಯನ ಯೋಗಿನೇ. ಪ್ರಜ್ಞಾ ಚಕ್ಷುರ್ವಾ ಸರ್ವ ಏವ ಲೋಕಃ, ಪ್ರಜ್ಞೆಯೇ ಕಣ್ಣು ಎಲ್ಲಾ ಲೋಕವು ಅಂತ ಅರ್ಥ ಮಾಡಿ. ಮೊದಲು ಅದೇ ಅರ್ಥನ ಪ್ರಜ್ಞಾನೇತು ಲೋಕ ಪೂರ್ವದು ಅಂದ್ರೆ ಪ್ರಜ್ಞೆಯೇ ಕಣ್ಣು, ಪ್ರಜ್ಞಾ ಚಕ್ಷುಸು ಪ್ರಜ್ಞೆ ಎಂಬ ಕಣ್ಣು, ಪ್ರಜ್ಞೆಯಾಗಿರುವ ಕಣ್ಣು. ಕಣ್ಣು ಅಂದ್ರೆ ಅದಕ್ಕೆ ಹೆಸರು ಕಣ್ಣು ಅಂತ ಅಂದ್ರೆ ಅರ್ಥ ಮಾಡೋದು. ಲೋಕವು ಪ್ರಜ್ಞಾನ ಒಯ್ಯಲ್ಪಡುತ್ತದೆ, ಪ್ರಜ್ಞಾನವನ್ನು ಆಶ್ರಯಿಸಿದೆ ಎಂದು ವ್ಯಾಖ್ಯಾನ ಮಾಡಬೇಕು. ಜನರನ್ನು ಪ್ರಜ್ಞಾ ಕರ್ಮ ಫಲಕ್ಕೆ ಒಯ್ಯುವನು ಪರಮಾತ್ಮನೆಂದು ಭಾವ. ಅಥವಾ ಲೋಕಕ್ಕೆ ಪ್ರಜ್ಞೆ ಚೈತನ್ಯವೇ ಕಣ್ಣು ಎಂದಾದ್ರೂ ಅರ್ಥ ಮಾಡಬಹುದು. ಎಲ್ಲಾ ಜಗತ್ತಿಗೂ ಪ್ರಜ್ಞಾನವೇ ಒತ್ತಾಸೆ. ಒಂದು ಪ್ರಜ್ಞಾನದಲ್ಲಿಯೇ ಅಧ್ಯಸ್ಥವಾಗಿದೆ, ಪ್ರಜ್ಞಾನವೇ ಅದಕ್ಕೆ ಆಧಾರ ಎಂದು ಅರ್ಥ ಮಾಡಿ. ಪ್ರಜ್ಞಾ ಪ್ರತಿಷ್ಠಾ ಸರ್ವಸ್ಯ ಜಗತಃ ತಸ್ಮಾತ್ ಪ್ರಜ್ಞಾನಂ ಬ್ರಹ್ಮ. ಸಮಸ್ತ ಜಗತ್ತಿಗೂ ಪ್ರಜ್ಞೆ ಪ್ರತಿಷ್ಠೆ, ಆದ್ರಿಂದ ಪ್ರಜ್ಞಾನವೇ ಬ್ರಹ್ಮ. ಅದೇ ಇವಾಗ ಈ ಪ್ಯಾರ ಬಹಳ ಮುಖ್ಯವಾದ ಪ್ಯಾರ. ಇಲ್ಲಿ ಭಾಷ್ಯಕಾರರು ಈಶ್ವರ ಅಂತ ಹೆಸರು ಯಾರಿಗೆ, ಅಂತರ್ಯಾಮಿ ಅಂತ ಯಾರ ಹೆಸರು, ಹಿರಣ್ಯಗರ್ಭ ಅಂತ ಯಾರ ಹೆಸರು, ಪ್ರಜಾಪತಿ ಅಂತ ಯಾರ ಹೆಸರು, ದೇವತೆ, ಈ ಸಂಖ್ಯೆ ಬಂದಿದೆಯಲ್ಲ ಯಾರಿಗೆ ಹೇಗ್ ಬಂದಿದೆ ಅಂತ ಎಲ್ಲ ಕೊಡ್ತಾರೆ. ಒಳ್ಳೆ ಈ 88ನೇ ಪ್ಯಾರಾಗ್ರಾಫ್ ಬಹಳ ಇಂಪಾರ್ಟೆಂಟ್ ಪ್ಯಾರಾಗ್ರಾಫು. ತದೇ ತತ್ ಪ್ರತ್ಯಸ್ತಮಿತ ಸರ್ವೋಪಾಧಿ ವಿಶೇಷಂ ಸತ್ ನಿರಂಜನಂ ನಿರ್ಮಲಂ ನಿಷ್ಕ್ರಿಯಂ ಶಾಂತಂ ಏಕಂ ಅದ್ವಯಂ ನೇತಿ ನೇತೀತಿ ಸರ್ವ ವಿಶೇಷ ಅಪೋಹ ಸಂವೇದ್ಯಂ ಸರ್ವಶಬ್ದ ಪ್ರತ್ಯಯ ಅಗೋಚರಂ. ಈ ಪರಬ್ರಹ್ಮ ವಸ್ತುವು ಎಲ್ಲಾ ಉಪಾಧಿ ವಿಶೇಷವನ್ನು ಅಡಗಿಸಿಕೊಂಡಿದೆ. ಸ್ವರೂಪದಿಂದ ಅದಕ್ಕೆ ಯಾವ ಉಪಾಧಿ ವಿಶೇಷವೂ ಇಲ್ಲ. ಅದೇ ಎಲ್ಲ ಉಪಾಧಿ ವಿಶೇಷ ತೋರ್ತಾ ಇರೋದು ಬೇರೆ ಮಾತು. ಏನೇನು ಉಪಾಧಿಗಳಿದೆ ನಾಮರೂಪಗಳು ಎಲ್ಲವಾಗಿ ತೋರ್ತಾ ಇರೋದು ಅದೇ. ಸ್ವರೂಪದಿಂದ ಅದಕ್ಕೆ ಅದು ಯಾವ ಸುಷುಪ್ತಿಯಲ್ಲಿ ಯಾವ ರೀತಿ ನಾವು ಇರ್ತೀವೋ ಅದೇ ನಮ್ಮ ಒರಿಜಿನಲ್ ರೂಪ, ಅದೇ ನಮ್ಮ ನಿಜವಾದ ರೂಪ. ನಾವು ಯಾವಾಗಲೂ ಹಾಗೆ ಇರೋರು, ಹಾಗಿರೋರಾದ್ರೂ ನಾವು ಹೀಗಿರೋರು ನಾವು ಅನ್ಕೊಂಡಿದೀವಲ್ಲ, ಇದಕ್ಕೆ ಹೆಸರು ತಪ್ಪಿದಳಿಕೆ ಅಂತ. ಅದು ನಿರಂಜನ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ನಿರ್ಮಲ, ಅದಕ್ಕೆ ಯಾವ ಕೊಳೆ ಸಂಘ ಇಲ್ಲ. ಅಂಟ್ಕೊಂಡ್ರೆ ಕೊಳೆ ಬರುತ್ತೆ. ಅದಕ್ಕೆ ಮನಸ್ಸಿನ ಸಂಬಂಧ ಆಗಲಿ, ಬುದ್ಧಿ ಸಂಬಂಧ, ಇಂದ್ರಿಯ ಸಂಬಂಧ, ದೇಹ ಸಂಬಂಧ, ವಿಷಯ ಸಂಬಂಧ ಇಲ್ಲ. ನಿರ್ಮಲ ಅಷ್ಟೇ ಕ್ರಿಯೆ ಇಲ್ಲ, ವ್ಯಾಪಾರವಿಲ್ಲ, ಅದು ಏರ್ಪೇರಿಲ್ಲದ್ದು ಶಾಂತವಾಗಿದೆ. ಅದು ಎರಡೆಂಬುದಿಲ್ಲದ ಅದ್ವಯವಾದ ಏಕಂ ಒಂದಾಗಿರ್ತಕ್ಕಂಥ ಸ್ವರೂಪ. ಅದನ್ನ ಉಪನಿಷತ್ತು ಹೀಗಲ್ಲ ಹೀಗಲ್ಲ ಎಂಬುದಾಗಿ ತಿಳಿಸ್ಕೊಡುತ್ತೆ. ಹೇಗಿರ್ಬಹುದು ನೀನು ಕಲ್ಪಿಸ್ಕೊಳ್ತೀಯೋ ಎಲ್ಲಾ ಕಲ್ಪನೆಗೂ ಸಾಕ್ಷಿಯಾಗಿರುತ್ತೆ ಹೊರತು ಯಾವ ಕಲ್ಪನೆಗೂ ಅದು ವಿಷಯವಾಗಿರಲ್ಲ. ಹಾಗಾಗಿ ನೇತಿ ವಿಶೇಷ ಮೂಲಕವಾಗಿಯೇ ಸರ್ವ ವಿಶೇಷವನ್ನು ಅಪೋಹ ಅಂದ್ರೆ ತೆಗೆದುಹಾಕೋದು, ಆ ಮೂಲಕವಾಗಿ ಗೊತ್ತಾಗುವಂಥದ್ದು. ಯಾಕೆಂದ್ರೆ ಯಾವ ಶಬ್ದ ಪ್ರತ್ಯೇಕೂ ಅದು ಗೋಚರವಲ್ಲ. ಶಬ್ದ ಪ್ರತ್ಯೇಕ ಗೋಚರವಾದ 4, ಅದು ಜಾತಿ, ದ್ರವ್ಯ, ಗುಣ, ಕ್ರಿಯಾ. ಸಂಬಂಧವು 5. ಇದು 5 ಅದಕ್ಕಿಲ್ಲ. ಜಾತಿ ಅಲ್ಲ, ದ್ರವ್ಯ ಅಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ, ಸಂಬಂಧ ಇಲ್ಲ. ಹಾಗಾಗಿ ಯಾವ ಶಬ್ದ ಪ್ರತ್ಯೇಕೂ ಗೋಚರವಲ್ಲ. ಅದೇ ತದತ್ಯಂತ ವಿಶುದ್ಧ ಪ್ರಜ್ಞೋಪಾಧಿ ಸಂಬಂಧೇನ ಸರ್ವಜ್ಞಂ ಈಶ್ವರ ಸಂಜ್ಞಂ ಭವತಿ. ಇದನ್ನೇ ಜಗತ್ ಕಾರಣ ಅಂತ ಹೇಳ್ತಾರೆ.
ಅದೇ ಆ ನಿರ್ಗುಣವಾಗಿರೋ ತತ್ವವೇ ಅತ್ಯಂತ ಪರಿಶುದ್ಧವಾದ ಪ್ರಜ್ಞೋಪಾಧಿ ಸಂಬಂಧದಿಂದ ಸರ್ವಜ್ಞನಾಗಿರ್ತಕ್ಕಂಥ ಈಶ್ವರಾನ ಸಂಜ್ಞೆ ಪಡ್ಕೊಳತ್ತೆ ಅಂದ್ರು. ಈಶ್ವರನ ಹೆಸರನ್ನ ನಿರ್ಗುಣ ತತ್ವಕ್ಕೂ ಬಳಸ್ತಾರೆ. ಇದು ಐತೇ ಭಾಷಿಕ ವಿಭಾಗ ಮಾಡ್ತಿದ್ದಾರೆ. ಅವ್ರ ಇಷ್ಟ ಏನಿಲ್ಲ, ಮಟ್ಟಿಗೆ ಅಂತ ಇಟ್ಕೋಬೇಕು ಅಷ್ಟೆ. ವಿಶುದ್ಧವಾದ ಪ್ರಜ್ಞೋಪಾಧಿ ಸಂಬಂಧದಿಂದ ಸರ್ವಜ್ಞನು ಈಶ್ವರನು ಅನ್ನೋ ಸಂಜ್ಞೆಯನ್ನು ಪಡ್ಕೊಳ್ತಾನೆ. ಸಮಸ್ತ ಸತ್ವೋಪಾಧಿ ಸರ್ವಸಾಧಾರಣ ಅವ್ಯಾಕೃತ ಜಗದ್ಬೀಜ ಪ್ರವರ್ತಕಂ ನಿಯಂತೃತ್ವಾದ ಅಂತರ್ಯಾಮಿ ಸಂಜಂ ಭವತಿ. ಎಲ್ಲರಿಗೂ ಸಾಧಾರಣವಾಗಿರೋ ಅವ್ಯಾಕೃತ ಅಂತಿದೆಯಲ್ಲ ಜಗದ್ಬೀಜ, ಅದನ್ನು ಕಂಟ್ರೋಲ್ ಮಾಡಿ ಅದನ್ನು ಜಗತ್ತಾಗಿ ಬರೋದು ಅದಕ್ಕೆ ಅಂತರ್ಯಾಮಿ ಸೇರಿಸಿಕೊಟ್ರು. ಅದೇ ಸೂತ್ರವಾದ ಅಂತರ್ಯಾಮಿ ಅಂತರ್ಯಾಮಿ ಪರಮಾತ್ಮ ಅರ್ಥ ಮಾಡಿದ್ದಾರೆ. ಅಂತರ್ಯಾಮಿ ಸಗುಣ ಬ್ರಹ್ಮ ಅರ್ಥ ಮಾಡಿಲ್ಲ. ವ್ಯಾಖ್ಯಾನಕಾರ ಮಾತ್ರ ಹಾಗೆ ಅರ್ಥ ಮಾಡಿದ್ದಾರೆ. ಅಂತರ್ಯಾಮಿಯನ್ನು ಸರ್ವ ಸಗುಣ ಬ್ರಹ್ಮ ಅದು ಅಂತ ಇಲ್ಲ ಹಾಗೆ ಮಾಡಿದ್ದಾರೆ. ಸರ್ವ ಎಲ್ಲರ ಪ್ರಾಣಿಗಳಿಗೂ ಸಾಧಾರಣವಾಗಿರುವ ಅವ್ಯಾಕೃತ ಜಗದ್ಬೀಜ ಇಲ್ಲ. ಆ ಜಗದ್ಬೀಜವನ್ನ ಆಕ್ಟಿವೇಟ್ ಮಾಡೋದು, ಅಂಕುರವಾಗಿ ಬೇರಾಕಾರವಾಗಿ ಬಳಕೆ ಆಗುವಂತೆ ಮಾಡೋದು ಯಾವುದು? ಅದು ಅಂತರ್ಯಾಮಿ ಅಂತ ಹೇಳಿದ್ರು. ಅದೇವ ವ್ಯಾಕೃತ ಜಗದ್ಬೀಜಭೂತ ಬುದ್ಧ್ಯಾತ್ಮಾಭಿಮಾನ ಲಕ್ಷಣಂ ಹಿರಣ್ಯಗರ್ಭ ಸಂಜ್ಞಂ ಭವತಿ. ಮೂರನೇವಾದ ಹಿರಣ್ಯಗರ್ಭ ಅವ್ಯಾಕೃತ ಬಿಟ್ಕೊಂಡ್ಬಿಡ್ತಲ್ವಾ? ಅಲ್ಲ, ಅವ್ಯಾಕೃತಕ್ಕೆ ಹಿಂದೆ ಬೀಜ ಪ್ರವರ್ತಕ ನಿಯಂತ್ರವಾಗಿ ಅಂತರ್ಯಾಮಿ. ಅದು ಅವ್ಯಾಕೃತಕ್ಕೆ ಒಂದು ಹೆಸರು ಅಂತ ಬೇರೆ ಮಾಡಿದೆ. ಈ ಮೂರನೇ ಹಿರಣ್ಯಗರ್ಭ ವ್ಯಾಕೃತವಾದ ಜಗತ್ತಿನ ಬೀಜವಾಗಿದ್ದುಕೊಂಡು ಬುದ್ಧ್ಯಾತ್ಮಾಭಿಮಾನ, ಬುದ್ಧಿಯೇ ನಾನು, ಸಮಷ್ಟಿ ಬುದ್ಧ್ಯಾತ್ಮಾಭಿಮಾನ ಪಟ್ಕೊಂಡಂತಹ ಆ ಪ್ರಕಾರದ ಆತ್ಮನಿಗೆ ಹಿರಣ್ಯಗರ್ಭ ಅಂತ ಸಂಜ್ಞೆ. ತದೇವ ಅಂತಃಕರಣೋದ್ಭೂತ ಅಂತರಂಡೋದ್ಭೂತ ಪ್ರಥಮ ಶರೀರೋಪಾಧಿಮತ್ ವಿರಾಟ್ ಪ್ರಜಾಪತಿ ಸಂಜ್ಞಂ ಭವತಿ. ಅದೇ ಒಳಗೆ ಅಂಡ, ಅಂಡ ಬ್ರಹ್ಮಾಂಡ, ಅದರಿಂದ ಎದ್ಕೊಂಡ ಪ್ರಥಮ ಶರೀರ, ಆ ಪಂಚಭೂತ ಶರೀರ, ಆ ಉಪಾಧಿ ಉಳ್ಳವನಾದಾಗ ಅವನಿಗೆ ವಿರಾಟು ಪ್ರಜಾಪತಿ ಎಂದು ಸಂಜ್ಞೆ ಬರುತ್ತೆ. ತದುದ್ಭೂತ ಅಜ್ಞಾದುಪಾಧಿ ಮತ್ತು ದೇವತಾ ಸಂಜ್ಞೆ ಭವತಿ. ಅದರಿಂದ ಎದ್ಕೊಂಡ ಅಗ್ನಿಯ ಮುಂತಾದ ಉಪಾಧಿ ಉಳ್ಳದ್ದಾದರೆ ವಿರಾಟ್ ಪುರುಷನ ಎದ್ಕೊಂಡ ಅಜ್ಞಾದಿ ದೇವತಾ, ವಿರಾಟ್ ಪುರುಷನ ಎದ್ಕೊಂಡಂತ ಅಜ್ಞಾದಿ ವಿಶೇಷ ಉಪಾಧಿಯಿಂದ ದೇವತಾ ಸಂಜ್ಞೆ ಬರುತ್ತೆ. ಇದಕ್ಕೆ ಈ ಚೈತನ್ಯಕ್ಕೆ ಎಲ್ಲ ಕಡೆ ಹೆಸರು. ತದೇವ ತದೇವ ಅಂದ್ರೆ ಎಕ್ಕೋತಾ ಇದೆ. ಹೌದು. ತಥಾ ವಿಶೇಷ ಶರೀರ ಬಿಡಿಸ್ಬೇಕಾ? ತಥಾ ವಿಶೇಷ ಶರೀರೋಪಾಧಿಷುಪಿ ಬ್ರಹ್ಮಾದಿ ಸ್ತಂಭ ಪರ್ಯಂತೇಷು ತತ್ತನ್ನಾಮರೂಪಲಾಭೋ ಬ್ರಹ್ಮಣಃ. ಹಾಗೆಯೇ ವಿಶೇಷ ಶರೀರೋಪಾಧಿಯಲ್ಲಿ ಕೆಲವು ಗಂಧರ್ವರು, ಕಿಂದರು, ಕೆಂಪರು, ರಾಜ್ಯರು, ಎಂದರು, ಮನುಷ್ಯರು, ಪಕ್ಷಿಗಳು ಅಂತ ಬ್ರಹ್ಮನ ಸ್ತಂಭ ಪರ್ಯಂತವಾದ ಉಪಾಧಿಗಳಲ್ಲಿ ಆಯಾಯ ನಾಮ ರೂಪ ಬ್ರಹ್ಮಕ್ಕೆ, ಎಲ್ಲವೂ ಬ್ರಹ್ಮಕ್ಕೆ ಕೊಡೋದು ಹೆಸರು ಆಕಾರ. ಬ್ರಹ್ಮಕ್ಕಲ್ಲದೆ ಇನ್ನೊಂದಕ್ಕೆ ಹೆಸರು ಆಕಾರ ಇಲ್ಲ. ಉಪಲಾಭ ಬ್ರಹ್ಮಕ್ಕಾಗತ್ತೆ. ತದೈವ ಏಕಂ ಸರ್ವೋಪಾಧಿ ಭೇದ ಭಿನ್ನಂ ಸರ್ವೈ ಪ್ರಾಣಿಭಿಃ ತಾರ್ಕಿಕೈಶ್ಚ ಸರ್ವ ಪ್ರಕಾರೇಣ ಜ್ಞಾಯತೆ ವಿಕಲ್ಪತೆ ಚ ಅನೇಕಥಾ. ಅದೇ ತದೇವ ಗೊತ್ತಾ ಇದೆ. ಅದೇ ಬ್ರಹ್ಮವೇ, ಅದೇ ಒಂದೇ ಆಗಿರ್ತಕ್ಕದ್ದು ಎಲ್ಲಾ ಉಪಾಧಿ ಭೇದದಿಂದ ಎಲ್ಲಾ ಪ್ರಾಣಿಗಳಿಂದಲೂ ಕೂಡ್ಕೊಂಡದ್ದಾಗಿ ತಾರ್ಕಿಕರಿಂದ ಎಲ್ಲಾ ಪ್ರಕಾರದೂ ತಿಳಿಯಲ್ಪಡ್ತಾ ಇದ್ರು. ಎಲ್ಲರೂ ತಾರ್ಕಿಕರು ಅಂದ್ಬಿಟ್ಟು, ವಿಶೇಷಗಳಾಗಲಿ ಕಾಣಾಗಲಿ ನೈಯಾಯಿಕರಾಗಲಿ ಯಾರಾಗಲಿ ತಾರ್ಕಿಕರಿಂದ ಕಾಣಲ್ಪಡುತ್ತಿರುವಂತಹ ಅದೇ ತತ್ವ ಅನೇಕದಾ ವಿಕಲ್ಪತೆ, ಅನೇಕ ಪ್ರಕಾರವಾಗಿ ಪರಮಾಣುಗಳು ಅಂತಾರೆ, ತ್ರಿಗುಣ ಅಂತಾರೆ, ಅಷೋಡಶ ಪದಾರ್ಥ ಅಂತಾರೆ, ಏನೋ ನೋಡಿ ಎಲ್ಲವೂ ಇದರಲ್ಲೇ ಕಲ್ಪಿತವಾಗಿರೋದು.
ಈ ನಿರ್ಗುಣವಾದ ಅದ್ವಿತೀಯವಾದ ಪರಬ್ರಹ್ಮದಲ್ಲಿಯೇ ಆಯಾಯ ವಾದಿಗಳು ಕಲ್ಪನೆ ಮಾಡಿದ ಎಲ್ಲಾ ವಿಶೇಷಗಳು ಇದರಲ್ಲೇ ಇರ್ತಕ್ಕದ್ದು. ಇದನ್ನೇ ಮನುಸ್ಮೃತಿಯಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಏತಮೇಕೆ ವದಂತಿ ಅಗ್ನಿಂ ಅನುಮನ್ಯೇ ಪ್ರಜಾಪತಿಂ ಇಂದ್ರಮೇಕೆ ಪರೇ ಪ್ರಾಣಂ ಅಪರೇ ಬ್ರಹ್ಮ ಶಾಶ್ವತಂ. ಇವನನ್ನೇ ಕೆಲವರು ಅಗ್ನಿ ಎಂದುತ್ತಾರೆ, ಇನ್ ಕೆಲವರು ಪ್ರಜಾಪತಿ ಅಂತಾರೆ, ಇನ್ ಕೆಲವರು ಪ್ರಾಣ ಅಂತಾರೆ, ಶಾಶ್ವತವಾದ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಎಲ್ಲವೂ ಸರಿಯೇ, ಒಂದೊಂದು ಹಂತಕ್ಕೆ ಕರೆಕ್ಟು. ಪರಮಾರ್ಥಕ್ಕೆ ಶಾಶ್ವತ ಬ್ರಹ್ಮ ಅನ್ನೋದೇ ಸರಿ, ಆಯಾಯ ಹಂತಕ್ಕೆ ಅದದು ಸರಿನೇ ಅಂತೇಳಿ ಈ ರೀತಿ ಸ್ಮೃತಿ ಇದೆ. ಸ ಏತೇನ ಪ್ರಜ್ಞೇನ ಆತ್ಮನ ಅಸ್ಮಾನ್ ಲೋಕಾದುತ್ಕ್ರಮ್ಯ ಅಮಿಷ್ಮಿನ್ ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನಾಪ್ತ್ವಾ ಅಮೃತ ಸಮಭವತ್ ಸಮಭವತ್. ಸಹ ಏತೇನ ಪ್ರಜ್ಞೇನ ಆಮೇಲೆ ಹೋಗೋಣ ಅಮ್ಮ, ಅದು ದೇವಸ್ಥಾನ ಇದೆ. ಸ್ವರ್ಗೇ ಲೋಕೆ ಸರ್ವಾನ್ ಕಾಮಾನ್ ಆಪ್ತ್ವಾ ಅಮೃತಃ ಸಮಭವತ್ ಸಮಭವತ್. ಈತನು ಅಂದ್ರೆ ಇವನು ಅಂದ್ರೆ ಇಲ್ಲಿ ವಾಮದೇವನ ಅಥವಾ ಮತ್ತೊಬ್ಬನಾದ ಅವನೋ ಒಬ್ಬ ಮನುಷ್ಯ ಉಪಸಾಧಕ. ಈ ಪ್ರಜ್ಞಾನಾತ್ಮನಿಂದ ಈ ಲೋಕದಿಂದ ಅಂದ್ರೆ ಈ ಸಾಧ್ಯ ಸಾಧಕವಾದ ಈ ಲೋಕದಿಂದ ಮೇಲಕ್ಕೆ ಎತ್ಕೊಂಡು ಅಂದ್ರೆ ವಿವೇಕದಿಂದ ಇದನ್ನ ಬಿಟ್ಕೊಂಡು ಇದು ನಾನಲ್ಲ ಅಂತ ಕಂಡ್ಕೊಂಡು ಮುಸ್ಲಿಂ ಸ್ವರ್ಗೀಯ ಲೋಕೆ ಅಂದ್ರೆ ನಿತ್ಯ ಅಜರ ಅಮೃತ ಅಭಯವಾಗಿರುವ ಆ ಸ್ವರ್ಗಲೋಕ ಅಂದ್ರೆ ಆನಂದ ಲೋಕ. ಸ್ವರ್ಗಲೋಕ ಅಂತ ಕರೀತಾ ಇದ್ದಾರೆ ಆನಂದ ಲೋಕವನ್ನ, ಪರಮಾತ್ಮ ಲೋಕವನ್ನ. ಅದನ್ನು ಪಡೆದು ಸರ್ವಾನ್ ಕಾಮ ಅಲ್ಲಿ ಇದ್ದು ಎಲ್ಲಾ ಇಷ್ಟಾರ್ಥ ಪಡೆದ. ಸೋಷ್ಟು ಸರ್ವಾನ್ ಕಾಮ ಸಹ ಸರ್ವಾತ್ಮ ಭಾವದಿಂದ ಎಲ್ಲವನ್ನು ಪಡೆದು ಅಮೃತನಾದವನ ಆಗ್ಬಿಟ್ಟ ಅಂತ. ಇನ್ನೊಂದ್ಸಲ ಆಯ್ದ ಅಂತ ಹೇಳಿದ್ರು ಉಪನಿಷತ್ ಮುಗೀತು ಅಂತ ಹೇಳಕ್ಕೆ. ಸಹ ವಾಮದೇವ ಅನ್ಯೋವಾ ಸಹ ವಾಮದೇವ ಅನ್ಯೋವಾ ಏವಂ ಯಥೋಕ್ತಂ ಬ್ರಹ್ಮ ಯೋ ವೇದ ಪ್ರಜ್ಞೇನ ಆತ್ಮನ ಏನೀವ ಪ್ರಜ್ಞೇನ ಆತ್ಮನ ಪೂರ್ವೇ ವಿದ್ವಾಂಸಃ ಅಮೃತಾಃ ಭುವನ್ ತಥಾ ಅಯಮಪಿ ವಿದ್ವಾನ್ ಏತೇನೈವ ಪ್ರಜ್ಞೇನ ಆತ್ಮನ ಅಸ್ಮಾನ್ ಲೋಕಾದುತ್ಕ್ರಮ್ಯ ಇತ್ಯಾದಿ ವ್ಯಾಖ್ಯಾತಂ. 108 ಪೇಜು ನಂದಲ್ಲಿ ಅಲ್ಲಿ ವ್ಯಾಖ್ಯಾನ ಮಾಡಿದೆ. ಅಲ್ಲೂ ಬಂದಿದೆಯಲ್ಲ, ಅಲ್ಲೂ ಅಲ್ಲೂ ಎರಡು ಒಂದು ಕಡೆ ಸಹಾಯ ಸಮೂಹ ಅದು ಬಂತು. ಆ ಖಂಡ ಎರಡನೇ ಖಂಡ ಇವಾಗ ನಂದಲ್ಲಿ 108 ಪೇಜು, ನಿಂದಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ. ಅದೇ 3ನೇ ಅಧ್ಯಾಯ ಪೀಳಿಗೆ ಶುರುವೆ ಹಿಂದಕ್ಕೆ 80 ಕರೆಕ್ಟ್. ಭಾಷಿಕರ ಜ್ಞಾಪಕ ನಾವು ಮರ್ತಿದ್ರು, ಭಾಷಿಕರು ಮರ್ತಿಲ್ಲ. ಆ ವಾಮದೇವನಾದ್ರೂ ಸರಿ, ಬೇರೆ ಇನ್ನೊಬ್ಬರಾದ್ರೂ ಸರಿ, ಮೇಲೆ ಹೇಳಿದಂತಹ ಬ್ರಹ್ಮವನ್ನ ಯಾರು ಪ್ರಜ್ಞಾತ್ಮನಿಂದ ಪ್ರಜ್ಞಪ್ತಿ ಸ್ವರೂಪನಾದ ಆತ್ಮನಿಂದ ಕೂಡ್ಕೊಂಡು, ಯಾವ ಪ್ರಜ್ಞಾತ್ಮನಿಂದ ಎಲ್ಲಾ ಹಿಂದಿನ ವಿದ್ವಾಂಸರು ಎಲ್ಲವನ್ನೂ ಪಡ್ಕೊಂಡವರಾದರು. ಹಿಂದಿನ ವಸಿಷ್ಠಾದಿಗಳೆಲ್ಲ ಪ್ರಜ್ಞಪ್ತಿ ಸ್ವರೂಪವಾದ ಪರವನ್ನು ಕಂಡುಕೊಂಡೆ ಎಲ್ಲವೂ ಆಗ್ಬಿಟ್ರು ಅವರು. ಅದೇ ಅಮೃತ ಸ್ವರೂಪದಿಂದ ಈಗಿನ ವಿದ್ವಾಂಸರು ಇವತ್ತು ಟುಡೇ ಇವತ್ತು ನೀವು ಕಂಡುಕೊಂಡ್ರು ಅವರಂತೆ ನೀವು ಹಂಗೆ ಆಗ್ಬಿಡ್ತೀರ. ಈ ಪ್ರಜ್ಞಾತ್ಮದಿಂದ ಎಲ್ಲಾ ಲೋಕವನ್ನು ದಾಟಿ ಮೀರಿ ಎಲ್ಲವನ್ನೂ ಪಡೆದವರಾಗ್ಬಿಡ್ತೀರಾ, ನೀವೇ ಎಲ್ಲವೂ ಆಗ್ಬಿಡ್ತೀರಾ. ಅಸ್ಮಾನ್ ಲೋಕ ಉತ್ಕ್ರಮ್ಯ ಮುಸ್ಲಿಂ ಸ್ವರ್ಗೀಯ ಲೋಕೆ ಸರ್ವಾನ್ ಕಾಮಾನಾಪ್ತ್ವಾ ಅಮೃತ ಸಮೂಹ ಸಮೂಹದ ಇದು ಭೂಮಿ. ಏನು ಬೈಲೇ ಇಲ್ಲ, ಓಮಿತಿ ಅಷ್ಟ. ಈ ಲೋಕದಿಂದ ಅಂದ್ರೆ ಸಾಧ್ಯ ಸಾಧನ ರೂಪವಾದಂತ ಈ ಲೋಕದಿಂದ ಮೇಲಕ್ಕೆ ಎತ್ಕೊಂಡು ಆ ಸ್ವರ್ಗಲೋಕದಲ್ಲಿ ಆನಂದ ಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ, ಪರಮಾತ್ಮ ಲೋಕದಲ್ಲಿ ಎಲ್ಲ ಕಾಮವನ್ನು ಪಡೆದವನಾಗಿ ಎಲ್ಲಾ ಇಷ್ಟಾರ್ಥ ಅಲ್ಲಿ ಅಡ್ಕೊಂಡ್ಬಿಡ್ತದೆ. ಈಗ ಕೋಟಿ ರೂಪಾಯಿಲಿ 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಎಲ್ಲ ಅಡಕಿದ್ವು. ಹಾಗೆ ಆ ಬ್ರಹ್ಮಾನಂದದಲ್ಲಿ ಎಲ್ಲ ಆನಂದವೂ ಅಡಕವಾಗತ್ತೆ. ಅದನ್ನು ಪಡ್ಕೊಂಡು ಅಮೃತನಾಗಿ ಎಲ್ಲವೂ ಆದವನಾದ, ಎಲ್ಲವೂ ಆಗ್ಬಿಟ್ಟ ಅವನು.
ಓಂ ಎಂಬುದು ಭಾಷ್ಯ ಸಮಾಪ್ತಿಯನ್ನು ಸೂಚಿಸುವ ಮಂಗಲವಾಚಕವು. ಆರಣ್ಯಕದ 7ನೇ ಅಧ್ಯಾಯದಲ್ಲಿ ಬಂದಿರುವ ವಾಂಗ್ಮೀಮಾಂಸೆ ಪರೀಕ್ಷಾ ಎಂಬ ಮಂತ್ರವನ್ನು ಈ ಉಪನಿಷತ್ತಿಗೆ ಸೇರಿಸಿಕೊಂಡು ಶಾಂತಿ ಬಿಡಿಸುವ ವಾಡಿಕೆ ಇದೆ. ಆ ಮಂತ್ರವು ಸೇರಿ ಉಪನಿಷತ್ತು ಆತ್ಮಷಟ್ಕ ಆತ್ಮನ ತಿಳಿಸುವ 6 ಭಾಗಗಳ ಗ್ರಂಥವಾಗಿದೆ ಎಂದು ಕೆಲವು ಭಾಗ. ಈ ವಿಷಯ ಪೀಡಿಕೆ ನೋಡಿ. ಆಯ್ತು. ಇಶಾಮ್ 2 ಆಮನೆ ಈ ಇಟ್ಕೊಂಡ್ರು ಈಗಲ್ಲ ಹೋಗೋಣ. ಶ್ರುತಂ ಮೇ ಮಾ ಪ್ರಹಾಸೀಃ ಅನೇನಾಧೀತೇನ ಅಹೋರಾತ್ರಾನ್ ಸಂದಧಾಮಿ ವ್ರತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ವಕ್ತಾರಮವತು ಅವತು